ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಜಗದ್ರಣಾಂಗಣೇ ಯಸ್ಯ ಸ್ಮರಣಂ ಜಯಕಾರಣಂ. ತತ್ಸತ್. ಜಗದ್ರಣಾಂಗಣೇ ಯಸ್ಯ ಸ್ಮರಣಂ ಜಯಕಾರಣಂ ಪಾರ್ಥಸಾರಥಯೇ ತುಭ್ಯಂ ಶ್ರೀಕೃಷ್ಣ ಬ್ರಹ್ಮಣೇ ನಮಃ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಹತ್ರ ಹೇಳಬೇಡಿ ಅಂತ ಹೇಳಿದ್ದೆ ನಾನು ನಿಮಗೆ. ಯಾಕೆಂದರೆ ನಾನು ಇನ್ನೂ ಬರೋದಿಲ್ಲ ಅಂತೇಳಿ ತೀರ್ಮಾನ ಮಾಡಿರಲಿಲ್ಲ. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತಿ ಇಹ ಯಹ ಅಘಾಯು ಇಂದ್ರಿಯಾರಾಮಃ ಮೋಘಂ ಪಾರ್ಥ ಸಜೀವತಿ. 9ನೆಯ ಶ್ಲೋಕದಿಂದ ಈ 16ನೆಯ ಶ್ಲೋಕದವರೆಗೆ ಯಜ್ಞ ತತ್ವ, ಯಜ್ಞವನ್ನು ಕರ್ಮ ಅಂತ ಇಟ್ಟುಕೊಂಡಾಗ ಮಾಡುವ ಕರ್ಮವೆಲ್ಲವೂ ಯಜ್ಞವಾಗಬೇಕು. ಆ ಯಜ್ಞ ಮತ್ತು ಕರ್ಮಚಕ್ರ ಪ್ರವರ್ತನೆಯೇ ಬ್ರಹ್ಮಚಕ್ರ ಪ್ರವರ್ತನೆ. ಆ ಬ್ರಹ್ಮಚಕ್ರ ಪ್ರವರ್ತನೆಯ ಅಂತರ್ಗತವಾದದ್ದು ಜಗಚ್ಚಕ್ರ ಪ್ರವರ್ತನೆ. ಆ ಜಗಚ್ಚಕ್ರ ಪ್ರವರ್ತನೆಯ ಅಂತರ್ಗತವಾದದ್ದು ಜೀವನ ಚಕ್ರ ಪ್ರವರ್ತನೆ, ಜೀವಿತ ಚಕ್ರ ಪ್ರವರ್ತನೆ, ಜಲಚಕ್ರ ಪ್ರವರ್ತನೆ, ಅನ್ನಚಕ್ರ ಪ್ರವರ್ತನೆ. ಹೀಗೆ ಎಲ್ಲ ಸಣ್ಣ 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 ಚಕ್ರಗಳು ಸೇರಿ ಇಡೀ ಒಟ್ಟು ದೊಡ್ಡದಾಗಿ ಒಂದು ಬ್ರಹ್ಮಚಕ್ರ ಪ್ರವರ್ತನೆ. ಯಜ್ಞ ಬಹಳ ಮುಖ್ಯವಾದದ್ದು. ನಮ್ಮ ಜೀವನವೇ ಒಂದು ಯಜ್ಞ. ಆ ಯಜ್ಞ ಇಲ್ಲದೆ ಹೋದರೆ ಜೀವನ ಸಾರ್ಥಕ ಆಗುವುದಿಲ್ಲ. ಅದೇ 9ನೇ ಶ್ಲೋಕದಲ್ಲಿ ಹೇಳುವುದು, ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನಃ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚರ. ಹಾಗೆ ಮಾಡದೇ ಆ ಯಜ್ಞಕ್ಕೆ ಅನುಪೂರ್ವಕವಾಗಿ ಕರ್ಮವನ್ನು ಹೇಳಿದ್ದಾನೆ. ಕರ್ಮ ಹೇಗೆ ಬರ್ತದೆ? ಸಮಸ್ತ ವೇದಗಳು ತಿಳಿಸುವುದು ನಮಗೆ ಕರ್ಮ. ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್ ಅಂತ ಹೇಳಿ ಪುರುಷೋತ್ತಮ ಯೋಗದಲ್ಲಿ ಹೇಳುತ್ತಾರೆ. ಛಂದಾಂಸಿ ಅಂತ ಹೇಳಿದ್ರೆ ಆ ವಿಶ್ವವೃಕ್ಷದ ಎಲೆಗಳು ವೇದಗಳು. ಎಲೆಗಳು ಇಲ್ಲದೆ ಹೋದರೆ ಮರ ಬೋಳಾಗಿದ್ದರೆ ಅದರಲ್ಲಿ ಏನೂ ಸ್ವಾರಸ್ಯ ಇರೋಲ್ಲ. ಹಾಗಾಗಿ ಆ ಎಲೆಗಳು ನಳನಳಿಸ್ತಾ ಇರಬೇಕು. ಆದ್ದರಿಂದ ವೇದಗಳು ಹೇಳುವ ಕರ್ಮಗಳನ್ನು ಕಾಲ ಕಾಲಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಹೀಗೆ 7 ಶ್ಲೋಕ 9ರಿಂದ 16 8 ಶ್ಲೋಕಗಳಲ್ಲಿ ಅದನ್ನು ಹೇಳಿದ್ದಾನೆ. ಇಲ್ಲಿ 16ನೇ ಶ್ಲೋಕದಲ್ಲಿ ಅಘಾಯು ಇಂದ್ರಿಯಾರಾಮಃ ಅಂತುವ 2 ಪದ ಇದೆ. ಯಾರು ಸಹ ಜೀವತಿ, ಅವನು ಆ ರೀತಿಯಲ್ಲಿ ಜೀವಿಸುತ್ತಾನೆ. ಯಾವ ರೀತಿಯಲ್ಲಿ? ಪಾಪಾಯುವಾಗಿ ಜೀವಿಸುತ್ತಾನೆ, ಇಂದ್ರಿಯಾರಾಮನಾಗಿ ಜೀವಿಸುತ್ತಾನೆ.
ಇಂದ್ರಿಯಗಳ ಭೋಗವೇ ಅವನಿಗೆ ಪರಮಪದ. ಆ ಶ್ಲೋಕಕ್ಕೆ ಅನ್ವಯಪೂರ್ವಕವಾಗಿ 17ನೇ ಶ್ಲೋಕವನ್ನು ತೆಗೆದುಕೊಳ್ಬೇಕು ನಾವು. ಎಷ್ಟು ಈ ಶ್ಲೋಕ ನಾವು ಹೇಳ್ಕೊಂಡಿದ್ದೀವಿ ಅಲ್ವಾ ಒಂದು ಸಾರಿ ಅಲ್ವಾ? ಎಷ್ಟು ಆತ್ಮರತಿ ಏವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನಿ ಏವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಇಲ್ಲಿ ಕರ್ಮತತ್ವವನ್ನು ಹೇಳಿದ್ದಾನೆ 16ನೇ ಶ್ಲೋಕದವರೆಗೆ. ಈ ಅಧ್ಯಾಯವೇ ಕರ್ಮಯೋಗ, ಮೂರನೇ ಅಧ್ಯಾಯ. ಈ 16ನೇ ಶ್ಲೋಕದವರೆಗೆ ಕರ್ಮಯೋಗವನ್ನು ಕುರಿತು 9ನೇ ಶ್ಲೋಕದಿಂದ ಹೇಳಿದವನು ಇಲ್ಲಿ ಪುನಃ ಆತ್ಮತತ್ವ ವಿವೇಚನೆಯ 2ನೇ ಅಧ್ಯಾಯದ ವಿಚಾರವನ್ನು ಸ್ವಲ್ಪ ಹೇಳ್ತಾ ಇದ್ದಾನೆ ಕೃಷ್ಣ. ಯಾರು ಆತ್ಮನಲ್ಲಿಯೇ ರಮಮಾಣನಾಗಿ ಇರುತ್ತಾನೋ, ಆತ್ಮರತಿ ಸ್ಯಾತ್ ಇರುತ್ತಾನೋ, ಆತ್ಮತೃಪ್ತಶ್ಚ ತನ್ನ ಆತ್ಮನಲ್ಲಿಯೇ ತಾನು ತೃಪ್ತನಾಗಿರುವುದು, ಆತ್ಮನಿರ್ಭರತೆ ಎನ್ನುವ ಒಂದು ಮಾತುಂಟು, ಸೆಲ್ಫ್ ಸಫಿಷಿಯೆಂಟ್ ಅಂತ ಮಾತುಂಟು. ಅದೆಲ್ಲ ಲೋಕರೂಢಿಯಲ್ಲಿ ನಾವು ಉಪಯೋಗ ಮಾಡ್ತೀವಿ ಪದಗಳು. ಆದರೆ ವೇದಾಂತದ ಪರಿಭಾಷೆಗೆ ಬಂದಾಗ ಆತ್ಮ ಅಂತ ಹೇಳಿದ್ರೆ ಒಳಗಡೆ ಇರುವಂತಹ ಜೀವ ಆತ್ಮ, ಪರಮಾತ್ಮ. ಅವನು ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಆತ್ಮನಿಯೇವ, ಆ ಒಳಗಿರುವ ಆತ್ಮನಲ್ಲಿಯೇ ಯಾವಾಗಲೂ ಇದ್ದುಕೊಂಡು ಅದರಲ್ಲಿಯೇ ಸಂತೋಷದಿಂದ ಇರುವವನಾದವನಿಗೆ ಅವನಿಗೆ ಯಾವ ಕರ್ಮವೂ ಇಲ್ಲ. ನಿಷ್ಕಾಮ ಕರ್ಮ ಬೇರೆ, ಸಕ್ತ ಕರ್ಮ ಬೇರೆ, ಅನಾಸಕ್ತ ಕರ್ಮ ಬೇರೆ, ಅಸಕ್ತ ಕರ್ಮ ಬೇರೆ. ಇವನಿಗೆ ಯಾವುದೂ ಇಲ್ಲ. ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಆತ್ಮನಲ್ಲಿಯೇ ಯಾರು ಸಂತುಷ್ಟರಾಗಿರುತ್ತಾರೋ ಅವನಿಗೆ ಯಾವ ಕರ್ತವ್ಯವೂ ಇರುವುದಿಲ್ಲ. ಇದು ಕರ್ಮ ಮಾಡುವುದು ಮುಖ್ಯವಾಗಿ ಯಾವುದಕ್ಕೆ? ನಾವು ಚಿತ್ತಶುದ್ಧಿಗಾಗಿ. ಚಿತ್ತಸ್ಯ ಶುದ್ಧಯೇ ಕರ್ಮ. ಯಾವ ಕರ್ಮವಾದರೂ ನಾವು ವರ್ಣಾಶ್ರಮ ಧರ್ಮಕ್ಕೆ ಸಂಬಂಧಪಟ್ಟಂತೆ ಕೆಲವು ಕರ್ಮಗಳನ್ನು ಕೆಲವರಿಗೆ ಮ್ಯಾಂಡೇಟರಿಯಾಗಿ ಹೇಳಿರ್ತಾರೆ. ಅದಕ್ಕೆ ಹೊರತಾಗಿ ಸಮಾಜ, ಸಮಷ್ಟಿ ಪ್ರಜ್ಞೆಯಲ್ಲಿ ಸಮಾಜ ಮುಂದಕ್ಕೆ ಹೋಗಬೇಕಾದರೆ ಕೆಲವು ಕರ್ಮಗಳು ವ್ಯಷ್ಟಿಯಿಂದ ನಡೆಯಬೇಕಾಗ್ತದೆ. ಅದು ಸಮಷ್ಟಿಗೆ ಹಿತಕ್ಕಾಗಿ. ಹಾಗಾಗಿ ಕರ್ಮ ನಾವು ಮಾಡ್ತಾನೇ ಇರಬೇಕು. ಕರ್ಮ ಮಾಡುವ ಆ ಹಂತದಲ್ಲಿ ನಾವು ಕರ್ಮವನ್ನು ನಾನು ಮಾಡ್ತಾ ಇದ್ದೀನಿ, ನನ್ನಿಂದ ಕರ್ಮ ಆಗ್ತಾ ಇದೆ ಅನ್ನುವ ದೃಷ್ಟಿಯಿಂದ ಮಾಡಿದಾಗ ಚಿತ್ತಶುದ್ಧಿಗೆ ಅದು ಕಾರಣ ಆಗುವುದಿಲ್ಲ. ಈ ಕರ್ಮ ಕರ್ತವ್ಯವಾಗಿ ಮಾಡಬೇಕು. ಶಂಕರರು ತಮ್ಮ ಭಾಷ್ಯದಲ್ಲಿ ಹೇಳುವುದನ್ನು ಒಬ್ಬ ವಿದ್ವಾಂಸರು ಕೋಟ್ ಮಾಡಿ ಹೇಳ್ತಾರೆ. ಕರ್ಮ ಕೇವಲ ಕರ್ಮಕ್ಕಾಗಿ ಕರ್ಮ ಅಲ್ಲ, ಭಗವಂತನ ಪ್ರೀತಿಗಾಗಿ ಕರ್ಮ. ಆ್ಯಕ್ಷನ್, ಡ್ಯೂಟಿ ಈಸ್ ಗಾಡ್ಸ್ ಲವ್ಸ್ ಸೇಕ್, ನೋ ಮಿಯರ್ ಡ್ಯೂಟಿ ಫಾರ್ ಡ್ಯೂಟಿ ಸೇಕ್ ಅಂತ ಒಬ್ಬ ವಿದ್ವಾಂಸರು ಅದನ್ನು ಅರ್ಥ ಮಾಡಿದ್ದಾರೆ. ಭಗವಂತನ ಪ್ರೀತಿಗಾಗಿ ನಾವು ಕರ್ಮ ಮಾಡಬೇಕು. ಆ ಭಗವಂತನ ಪ್ರೀತಿಗಾಗಿ ಕರ್ಮ ಮಾಡೋದು ಅಂತ ಹೇಳಿದ್ರೆ ಒಳಗಡೆ ಇರುವಂತಹ ಆತ್ಮ ಒಪ್ಪುವಂತೆ ನಮಗೆ ನಮ್ಮ ಪಾಲಿಗೆ ಬಂದಂತಹ ಕೆಲಸಗಳನ್ನು ಮಾಡಬೇಕು. ಆ ಚಿತ್ತಶುದ್ಧಿ ಆವಾಗ ಆಗುತ್ತದೆ. ಇಲ್ಲದೆ ಹೋದರೆ ಚಿತ್ತಶುದ್ಧಿಗೆ ಕಾರಣ ಆಗೋದಿಲ್ಲ ಅದು. ಹಾಗಾಗಿ ಕರ್ಮ ಚಿತ್ತಶುದ್ಧಿಗಾಗಿ. ತನ್ಮೂಲಕ ಚಿತ್ತಶುದ್ಧಿ ಆದಾಗ ಏನಾಗುತ್ತೆ? ಜ್ಞಾನಪ್ರಾಪ್ತಿ ಆಗುತ್ತೆ. ಜ್ಞಾನಪ್ರಾಪ್ತಿ ಆದ ಮೇಲೆ ಕರ್ಮದ ಅವಶ್ಯಕತೆ ಇಲ್ಲ. ಆದ್ದರಿಂದ ಕರ್ಮ ಆದರೂ ಜ್ಞಾನಿ ಆದವನು ಕರ್ಮ ಮಾಡ್ತಾನೇ ಇರ್ತಾನೆ. ಈ ಮುಂದಿನ ಶ್ಲೋಕಗಳೆಲ್ಲ ಆ ಚಿಂತನೆಯೇ ಇರೋದು. ಕೃಷ್ಣ ಅದನ್ನೇ ಹೇಳೋದು, ನನಗೆ ಯಾವ ಕರ್ಮವೂ ಬೇಕಾಗಿಲ್ಲ, ಆದರೆ ನಾನು ಕರ್ಮ ಮಾಡ್ತಾನೇ ಇದ್ದೇನೆ. ಆ ರೀತಿಯಲ್ಲಿ ಜ್ಞಾನಪ್ರಾಪ್ತಿಗಾಗಿ ಚಿತ್ತಶುದ್ಧಿ ಆಗಬೇಕು. ಚಿತ್ತಶುದ್ಧಿ ಆಗಬೇಕಾದ್ರೆ ಕರ್ಮ ಮಾಡಬೇಕು ನಾವು. ಇದಕ್ಕೆ ಒಂದು ವ್ಯಾಖ್ಯಾನ ಶಂಕರಾಜರು ಬಹಳ ಸುಂದರವಾಗಿ ಕೊಟ್ಟಿದ್ದಾರೆ. ನನ್ನ ಯಾರೋ ಒಬ್ಬರು ಕೇಳಿದ್ರು, ನೀವು ಏನು ಗೀತೆ ಹೇಳ್ತೀರಂತಲ್ಲ, ಏನು ಶಂಕರ ಭಾಷ್ಯ ಇಟ್ಟುಕೊಂಡು ಹೇಳ್ತಾ ಇದ್ದೀರಾ ಅಂತ ಕೇಳಿದ್ರು. ನಾನೇ ಇಲ್ಲ, ಶಂಕರ ಭಾಷ್ಯ ಇಟ್ಟುಕೊಂಡು ಹೇಳ್ತಾ ಇಲ್ಲ. ಶಂಕರ ಭಾಷ್ಯ ಗೀತೆಗೆ 2 ರೀತಿಯ ಪ್ರಯೋಜನ ಇದೆ. ದೇವಾಲಯಕ್ಕೆ ನಾವು ಹೋದರೆ ಸಾಮಾನ್ಯವಾಗಿ ಹೆಚ್ಚು 99 ಜನ ಮೇಲಕ್ಕೆ ಹೋಗ್ತಾರೆ,
ಒಳಗಡೆ ಚಂದ್ರಶಾಲೆಯಲ್ಲಿ ಪ್ರದಕ್ಷಿಣೆ ಹಾಕ್ತಾರೆ, ಗರ್ಭಗುಡಿಗೆ ಪ್ರದಕ್ಷಿಣಾಕಾರ ಇದ್ದರೆ ಪ್ರದಕ್ಷಿಣೆ ಮಾಡ್ತಾರೆ, ಶುಕನಾಸಿಯ ಒಳಗೂ ಹೋಗುವುದಿಲ್ಲ, ಮುಂದುಗಡೆಗೆ ನಮಸ್ಕಾರ ಮಾಡಿ ಬರ್ತಾರೆ. 1000ರಲ್ಲಿ ಯಾರೋ ಒಬ್ಬ ಗರ್ಭಗುಡಿಯ ಶುಕನಾಸಿಯ ಒಳಗೂ ಹೋಗ್ತಾನೆ. ಇನ್ಯಾರೋ ಆ 1000ರಲ್ಲಿ ಒಂದು 100ರಲ್ಲಿ ಒಬ್ಬ ಮೇಲ್ಗಡೆಯ ಶಿಖರವನ್ನು ಹತ್ತಿ ಆ ಶಿಖರದ ಕೊನೆಯನ್ನು ಮುಟ್ಟಿ ಬರ್ತಾನೆ. ಶಿಖರದ ಕೊನೆಯನ್ನು ಮುಟ್ಟಿ ಬರುವುದು ಅಂದರೆ ಮೋಕ್ಷವನ್ನು ಪಡೆಯುವುದು. ಆದರೆ 99 ಜನ ಮಾಡುವುದು ಮೋಕ್ಷಕ್ಕಲ್ಲ, ಭಗವದ್ಭಕ್ತಿಯನ್ನು ಊರ್ಜಿತ ಮಾಡಿಕೊಡ್ಲಿಕ್ಕಾಗಿ. ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು, ನಮ್ಮದು ಏನೋ ಕೆಲಸ ಮಾಡಿಸ್ಬೇಕು ಅನ್ನುವ ದೃಷ್ಟಿಯಿಂದ ಅಲ್ಲ ಹೋಗುವುದು. ನಮ್ಮ ಭಕ್ತಿಯನ್ನು ಉದ್ದೀಪನ ಮಾಡಲಿಕ್ಕೆ ಒಂದು ಕೇಂದ್ರ ಅನ್ನುವ ದೃಷ್ಟಿಯಿಂದ ಹೋಗಬೇಕು. ಅಲ್ಲಿ ಒಂದು ಸಕಾರಾತ್ಮಕವಾದಂತಹ ಒಂದು ಎನರ್ಜಿ ಸ್ಥಾಪಿತವಾಗಿರುತ್ತೆ. ಆ ಎನರ್ಜಿಯನ್ನು ನಾವು ಪಡೀಲಿಕ್ಕಾಗಿ ಅಲ್ಲಿಗೆ ಹೋಗಬೇಕು. ಹರಿಭಜಕರೊಳು ಭಯದಿ ನೊಗೆದುದು ಎನಿಬರ ಭಕ್ತಿ. ಹರಿಭಜಕರು ಅಂದರೆ ಭಕ್ತಿಯಿಂದ ಅವರನ್ನು ಆರಾಧನೆ ಮಾಡುವವರಲ್ಲಿ ಭಯದಿ ನೊಗೆದುದು ಎನಿಬರ ಭಕ್ತಿ. ಭಯದಿಂದ ಬಂದದ್ದು ಎಷ್ಟು ಜನರ ಭಕ್ತಿ? ಇದು ಡಿ ವಿ ಜಿಯವರು ಕೇಳುವ ಪ್ರಶ್ನೆ. ಭಕ್ತಿ ಭೀತಿ ಮೂಲವಾಗಿ ಬರಬಾರದು, ಪ್ರೀತಿ ಮೂಲವಾಗಿ ಬರಬೇಕು. ಭಗವಂತನ ಪೂಜೆ ಮಾಡದೆ ಹೋದರೆ, ಕಾಣಿಕೆ ಕೊಡದೆ ಹೋದರೆ ಏನಾದರೂ ಅನರ್ಥ ಆದೀತು, ನಮಗೇನಾದರೂ ತೊಂದರೆ ಆದೀತು, ಹಾಗಲ್ಲ. ಅದು ಕೆಲವರದ್ದು. ಇನ್ನು ಕೆಲವರಿಗೆ ಅಲ್ಲಿ ಅಂಗಡಿಯ ಕೊಡುಕೊಳ್ಳುವಿಕೆಯ ವ್ಯಾವಹಾರಿಕ ದೃಷ್ಟಿ ಇರ್ತದೆ. ದೇವರೇ, ನೀನು ಸಂತಾನ ಇಲ್ಲ ಒಬ್ಬನಿಗೆ, ನೀನು ನನಗೆ ಸಂತಾನವನ್ನು ಕರುಣಿಸಿದರೆ ನಾನು ನಿನಗೆ ತೊಟ್ಟಿಲನ್ನು ಕಟ್ಟಿಸುತ್ತೇನೆ. ಯಾಕಪ್ಪ, ತನ್ನ ಮನೇಲಿ ತೊಟ್ಟಿಲು ಕಟ್ಟಿಬಿಟ್ಕೊಂಡು ಅವರು ದೇವರಿಗೆ ಯಾಕೆ ತೊಟ್ಟಿಲು ಕಟ್ಟಿಸ್ಬೇಕು? ಅವನು ನನ್ನ ಒಳಗಿರುವ ಒಂದಾನೊಂದು ಗುಟ್ಟನ್ನು ನೀನು ರಟ್ಟು ಮಾಡದೆ ಹೋದರೆ ನಾನು ನಿನಗೆ ಊರು ತುಂಬ ಮೆರವಣಿಗೆ ಮಾಡಿಸ್ತೇನೆ. ಗುಟ್ಟು ರಟ್ಟಾದರೆ ಇವನಿಗೆ ಮೆರವಣಿಗೆ ಮಾಡ್ತಾರೆ ಎಲ್ಲರೂ. ಈ ರೀತಿಯ ಕೋರಿಕೆಗಳು. ಭಯದಿ ನೊಗೆದುದು ಎನಿಬರ ಭಕ್ತಿ. ಅದೇ ರೀತಿ ಪರಮ ಸಂತೋಷದ ಅನುರಾಗ ರಸ ನಿಜ ಭಕ್ತಿ ಪರಮದ ಆಕರ್ಷೆಯದು ನಮಗೆ ಮಂಕುತಿಮ್ಮ. ಆ ಭಕ್ತಿ ಅಂತ ಹೇಳುವುದು ಪರಮ ಸಂತೋಷದ ಅನುರಾಗ ರಸ ನಿಜ ಭಕ್ತಿ. ಅದು ನಮಗೆ ಪರಮನಲ್ಲಿ ಇರುವ ಒಂದು ಆಕರ್ಷಣೆಯನ್ನು ಹೆಚ್ಚಿಸಲಿಕ್ಕೆ ಕಾರಣವಾಗ್ತದೆ. ಹಾಗೆ 99 ಜನ ನಮ್ಮಲ್ಲಿ ಶೇಕಡ ಆ ರೀತಿಯಲ್ಲೇ ಹೋಗುವುದು. ಇನ್ಯಾರೋ ಒಬ್ಬರು ಶಿಖರವನ್ನು ಮುಟ್ಟಬೇಕು ಅಂತ ಹೇಳಿ ಮೋಕ್ಷಕ್ಕಾಗಿ ಪ್ರಯತ್ನ ಪಡಬಹುದು. ಸಾಮಾನ್ಯವಾಗಿ ಈ ಭಾಷ್ಯವನ್ನು ಇಟ್ಟುಕೊಂಡು ಶಾಂತಿ ಪಾಠ ಮಾಡಿಕೊಂಡು ಭಾಷ್ಯದ ಅಕ್ಷರವನ್ನೂ ಉದಾಹರಿಸ್ತಾ ಗೀತೆಯನ್ನು ಓದುವುದು ಒಂದು ಸ್ಕೂಲ್ ಆಫ್ ಥಾಟ್ ಇದೆ. ಅವರೇನು ಮಾಡ್ತಾರೆ ಅಂತ ಕೇಳಿದ್ರೆ, ಅವರಿಗೆ ಮೋಕ್ಷಕ್ಕೆ ಮುಖ್ಯವಾದಂತಹ ಉದ್ದೇಶ ಇರ್ತದೆ ಅಲ್ಲಿ. ನನಗೆ ಅಷ್ಟು ಯೋಗ್ಯತೆಯೂ ಇಲ್ಲ, ಮತ್ತು ಮೋಕ್ಷಕ್ಕಾಗಿ ಹಂಬಲಿಸುವವರು ಬಹಳ ಕಮ್ಮಿ ಅನ್ನೋದು ಲೋಕರೂಢಿ ಅಲ್ಲಿ ಇರುವುದರಿಂದ ಪ್ರಸ್ತುತ ರಿಲೆವೆಂಟ್ ಏನಾಗುತ್ತೆ ಆ ಉದ್ದೇಶದಿಂದ ಗೀತೆಯನ್ನು ಅಧ್ಯಯನ ಮಾಡೋದು ನಂದು ಮೊದಲಿನಿಂದಲೂ ಒಂದು ಸ್ವಭಾವ. ಆದ್ದರಿಂದ ಭಾಷ್ಯದ ಅಲ್ಲಲ್ಲಿ ಏನಾದರೂ ಭಾಷ್ಯದ ವಿಚಾರ ಹೇಳ್ಬೋದೇ ಹೊರತುವ ಭಾಷ್ಯವನ್ನೇ ಆಧಾರವಾಗಿಟ್ಟುಕೊಂಡು ನಾನು ನಿಮಗೇನು ಹೇಳ್ತಾ ಇಲ್ಲ. ನಾನು ಹಲವು ಮೂಲಗಳಿಂದ ಓದದ್ದನ್ನು ಸಾಧ್ಯವಾದ ಮಟ್ಟಿಗೆ ಕ್ರೋಢೀಕರಿಸಿ ನಿಮಗೆ ಸಂವಹನ ಮಾಡಲಿಕ್ಕೆ ಅದರಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಡ್ತಾ ಇದ್ದೀನಿ. ಆಚಾರ್ಯ ಶಂಕರರು ಈ ಶ್ಲೋಕಕ್ಕೆ ಭಾಷ್ಯವನ್ನು ಬರಿತಾ ಹೀಗೆ ಹೇಳ್ತಾರೆ: ಏತಂ ಹವೈ ತಂ ಆತ್ಮಾನಂ ವಿದಿತ್ವಾ ನಿವೃತ್ತ ಮಿಥ್ಯಾಜ್ಞಾನಃ ಸಂತೋ ಬ್ರಾಹ್ಮಣಾಃ ಮಿಥ್ಯಾಜ್ಞಾನವದ್ಭಿಃ ಅವಶ್ಯಂ ಕರ್ತವ್ಯೇಭ್ಯಃ ಪುತ್ರೈಷಣಾದಿಭ್ಯೋ ವ್ಯುತ್ಥಾಯ ಅಥ ಭಿಕ್ಷಾಚರ್ಯಾಂ ಶರೀರಸ್ಥಿತಿ ಮಾತ್ರ ಪ್ರಯುಕ್ತಂ ಚರಂತಿ. ಈ ರೀತಿಯಾಗಿ ಬರೆದಿದ್ದಾರೆ ಈ ಶ್ಲೋಕಕ್ಕೆ. ಏನು ಹೇಳುತ್ತೆ ಇದು? ಎಷ್ಟು ಆತ್ಮ, ಶ್ಲೋಕದಲ್ಲಿ ಸ್ಪಷ್ಟವಾಗಿದೆ ಅಲ್ವಾ? ಎಷ್ಟು ಆತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಅಂಥೇಳಿ. ಈ ಆತ್ಮನನ್ನು ಅರಿತುಕೊಂಡವರು ಮಿಥ್ಯಾಜ್ಞಾನವನ್ನು ಕಳೆದುಕೊಂಡವರಾಗಿರುವ ಬ್ರಾಹ್ಮಣರು. ವಿದಿತ್ವಾ ನಿವೃತ್ತ ಮಿಥ್ಯಾಜ್ಞಾನಾಃ ಸಂತೋ ಬ್ರಾಹ್ಮಣಾಃ. ಮಿಥ್ಯಾಜ್ಞಾನವನ್ನು ಕಳೆದುಕೊಂಡಿರುವವರು ಅಂದರೆ ಆತ್ಮ ಅಂದರೆ ಏನು ಅಂತ ಹೇಳಿ ಸರಿಯಾಗಿ ತಿಳಿದುಕೊಂಡಿರುವವರು.
ಆತ್ಮನನ್ನೇ ಪರಮಾತ್ಮ ಎಂಬುದಾಗಿ ಒಳಗಡೆಗೆ ನಿಲ್ಲಿಸಿಕೊಂಡು ಅವನಲ್ಲಿಯೇ ರತಿ ಪ್ರೀತಿ, ಆತ್ಮತೃಪ್ತಶ್ಚ, ಅದು ಅವನಲ್ಲಿಯೇ ತೃಪ್ತಿ, ಬೇರೆ ಯಾವ ತೃಪ್ತಿಯೋ. ಒಬ್ಬೊಬ್ಬರಿಗೆ ಒಂದೊಂದು ತರಹ ತೃಪ್ತಿ ಇರ್ತದೆ. ಕೆಲವರಿಗೆ ಹಣ ಸಂಪಾದನೆ ಮಾಡುವುದರಲ್ಲಿಯೇ ತೃಪ್ತಿ, ಕೆಲವರಿಗೆ ಅದನ್ನು ಖರ್ಚು ಮಾಡುವುದರಲ್ಲಿ ತೃಪ್ತಿ, ಕೆಲವರಿಗೆ ಆ ಖರ್ಚು ಮಾಡುವವರನ್ನು ನೋಡಿ ಕರುಬುವುದರಲ್ಲೇ ತೃಪ್ತಿ, ಕೆಲವರಿಗೆ ಕಾಮನೆಗಳನ್ನು ಅನುಭವಿಸುವುದರಲ್ಲಿಯೇ ತೃಪ್ತಿ. ಹೀಗೆ ಒಬ್ಬೊಬ್ಬರ ತೃಪ್ತಿ ಒಂದೊಂದಿರುತ್ತಲ್ವ. ಇವರ ತೃಪ್ತಿ ಆತ್ಮತೃಪ್ತಶ್ಚ, ಅವರಲ್ಲಿಯೇ ಇರ್ತಾರೆ. ಅಂತಹವರನ್ನು ಬ್ರಾಹ್ಮಣರು ಅಂತ ಕರೀತಾರೆ. ನಾವು ಲೌಕಿಕ ರೂಢಿಯಲ್ಲಿ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಹೇಳುವ ಬ್ರಾಹ್ಮಣರಲ್ಲ ಅವರು. ಇದನ್ನು ನಾವು ಬುದ್ಧನ ಕೆಲವು ಶ್ಲೋಕಗಳನ್ನು ಇಟ್ಟುಕೊಂಡು ಇಂತೆಯೇ ಚಿಂತನೆ ಮಾಡಿದ್ದೇವೆ. ಆದರೂ ಮಹಾಭಾರತದಲ್ಲಿ ಬ್ರಾಹ್ಮಣರು ಯಾರು ಅನ್ನುವುದನ್ನು ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ ನಮಗೆ. ವನಪರ್ವದಲ್ಲಿ ಧರ್ಮರಾಜಾದಿಗಳು ಅರಣ್ಯವಾಸದಲ್ಲಿ, ವನವಾಸದಲ್ಲಿ ಇದ್ದಾಗ ಒಮ್ಮೆ ಭೀಮ ಕಟ್ಟಿಗೆ ತರಲಿಕ್ಕೋ ಏನೋ ಹೋಗ್ತಾನೆ, ಎಲ್ಲಿಗೋ ಹೋದವನು ಎಷ್ಟೊತ್ತಾದರೂ ಬರುವುದಿಲ್ಲ. ಅವನನ್ನು ಹುಡುಕಿಕೊಂಡು ಧರ್ಮರಾಜ ಹೋಗ್ತಾನೆ. ಹೋದರೆ ಒಂದು ಅಜಗರ, ಹೆಬ್ಬಾವು, ನಹುಷ, ಅವನು ಹಿಡ್ಕೊಂಡ್ಬಿಟ್ಟಿರ್ತಾನೆ, ಭೀಮನನ್ನು ಬಿಡೋದಿಲ್ಲ. ಆವಾಗ ಧರ್ಮರಾಜನಿಗೂ ಮತ್ತು ಅಜಗರನಿಗೂ ಅಜಗರ ಹೇಳುತ್ತೆ, ನನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟು ನೀನು ಇವನನ್ನು ಬಿಡಿಸ್ಕೊಂಡು ಹೋಗು ಅಂಥೇಳಿ. ಆವಾಗ ಆಯ್ತಪ್ಪ, ನನಗೆ ಗೊತ್ತಿದ್ದದನ್ನು ಹೇಳ್ತೀನಿ ಅಂತ ಹೇಳಿ ಧರ್ಮರಾಜ ಹೇಳ್ತಾನೆ. ಆವಾಗ ಅಜಗರ ಕೇಳುತ್ತೆ, ಬ್ರಾಹ್ಮಣ ಕೋ ಭವೇತ್ ರಾಜನ್. ರಾಜನ್ ಅಂತೇಳಿ ಆ ಅಜಗರನನ್ನೇ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಲ್ಲ, ಅಜಗರ ಕೇಳೋದು ಬ್ರಾಹ್ಮಣ ಕೋ ಭವೇದ್ ರಾಜನ್ ಯುಧಿಷ್ಠಿರನನ್ನು ಕೇಳುತ್ತೆ. ಅದಕ್ಕೆ ಯುಧಿಷ್ಠಿರ ಹೇಳ್ತಾನೆ, ಸತ್ಯಂ ದಾನಂ ದಯಾ ಶೀಲಂ ಆನೃಶಂಸ್ಯಂ ದಮೋ ಘೃಣಾ ದೃಶ್ಯಂತೆ ಯತ್ರ ನಾಗೇಂದ್ರ ಸ ಬ್ರಾಹ್ಮಣ ಇತಿ ಸ್ಮೃತಃ. ಸ್ಪಷ್ಟವಾಗಿ ಹೇಳ್ತಾರೆ ಮಹಾಭಾರತದಲ್ಲಿ. ಸತ್ಯ ಯಾರಲ್ಲಿದೆ, ದಾನಬುದ್ಧಿ ಯಾರಲ್ಲಿದೆ, ದಯಾಶೀಲತೆ ಯಾರಲ್ಲಿದೆ, ನೃಶಂಸ್ಯ ಅಂದರೆ ಹಿಂಸೆವಾದ ಯಾರಲ್ಲಿ ಇಲ್ಲ, ದಮ ಅಂತ ಹೇಳಿದ್ರೆ ಬಾಹ್ಯೇಂದ್ರಿಯ ನಿಗ್ರಹ, ದೃಶ್ಯಂತೆ ಯತ್ರ ನಾಗೇಂದ್ರ, ಹೇ ನಾಗರಾಜ, ಈ ಎಲ್ಲ ಗುಣಗಳು ಯಾರಲ್ಲಿ ಇದೆಯೋ ಅವನನ್ನು ಬ್ರಾಹ್ಮಣ ಅಂತ ಹೇಳ್ತಾರೆ. ಆವಾಗ ಮತ್ತೆ ಆ ಅಜಗರ ಕೇಳುತ್ತೆ, ಶೂದ್ರಸ್ಯ ಏತದ್ ಭವೇ ಲಕ್ಷ್ಯಂ ದಾನಮಕ್ರೋಧ ಏವಚ ಆನೃಶಂಸ್ಯಂ ಅಹಿಂಸಾ ಚ ಘೃಣಾ ಚೈವ ಯುಧಿಷ್ಠಿರ. ಯುಧಿಷ್ಠಿರ, ನೀನು ಹೇಳದಂತೆ ಇವಾಗ ಜಾತಿಯಿಂದ ಒಬ್ಬ ಶೂದ್ರ ಅಂತ ಅನ್ನೋಣ, ಅವನಲ್ಲಿ ಈ ಎಲ್ಲ ಗುಣಗಳು ಇದ್ದರೆ ಅವನನ್ನೇನು ಅಂತ ಹೇಳ್ತೀಯ ನೀನು? ಹಾಗಾದರೆ ಅದಕ್ಕೆ ಯುಧಿಷ್ಠಿರ ಹೇಳ್ತಾನೆ, ಶೂದ್ರಸ್ಯ ಏತದ್ ಭವೇ ಲಕ್ಷ್ಯಂ ದ್ವಿಜೇ ತಚ್ಚ ನ ವಿದ್ಯತೆ ನೈವ ಶೂದ್ರೋ ಭವೇಚ್ಛೂದ್ರ ಬ್ರಾಹ್ಮಣೋ ನ ಚ ಬ್ರಾಹ್ಮಣ. ಹಾಗೆ ಲೋಕರೂಢಿಯಲ್ಲಿ ಒಬ್ಬನನ್ನು ಹುಟ್ಟಿನಿಂದಲೇ ಗುರುತಿಸಿ ಅವನ ಅಂಥವನು, ಅವನಲ್ಲಿ ಎಲ್ಲ ಗುಣಗಳು ಇದೆ ಅಂತಾದಾಗ, ಹುಟ್ಟಿನಿಂದ ಒಬ್ಬ ಇವನಿಂಥವನು, ಇವನಲ್ಲಿ ಇಂಥ ಗುಣಗಳು ಇಲ್ಲ ಅಂತಾದಾಗ ಅವನು ಶೂದ್ರನಲ್ಲ, ಇವನು ಬ್ರಾಹ್ಮಣನಲ್ಲ. ಇದು ಸ್ಪಷ್ಟವಾಗಿ ಹೇಳುವಂತಹ ಮಾತು. ಯತ್ರೈತಲ್ಲಕ್ಷ್ಯತೆ ಸರ್ಪ ವೃತ್ತಂ ಸ ಬ್ರಾಹ್ಮಣ ಸ್ಮೃತಃ ಯತ್ರೈತನ್ನ ಭವೇತ್ ಸರ್ಪ ತಂ ಶೂದ್ರ ಇತಿ ನಿರ್ದಿಶೇತು. ಯಾರಲ್ಲೆಲ್ಲ ಈ ಮೇಲೆ ಕಾಣಿಸಿದ ಗುಣಗಳು ಇದೆಯೋ ಅವನನ್ನು ನಿಜವಾದ ಬ್ರಾಹ್ಮಣ ಅಂತ ಹೇಳಬೇಕು. ಯಾರಲ್ಲೆಲ್ಲ ಈ ಗುಣಗಳು ಇಲ್ಲವೋ ಅವನು ಹುಟ್ಟಿನಿಂದ ಬ್ರಾಹ್ಮಣ ಅಂತ ಹೇಳಿಸ್ಕೊಂಡ್ರೂ ಕೂಡ ಅವನು ಬ್ರಾಹ್ಮಣನಲ್ಲ. ಅದಕ್ಕೆ ಅಜಗರ ಕೇಳುತ್ತೆ, ಯದಿತೇ ವೃತ್ತಿತೋ ರಾಜನ್ ಬ್ರಾಹ್ಮಣ ಪ್ರಸಿಮೀಕ್ಷಿತಃ ವೃಥಾ ಜಾತಿ ತದಾಯುಷ್ಮನ್ ಕೃತಿರ್ಯಾವನ್ನ ದೃಶ್ಯತೆ. ನೀನು ಹೇಳುವಂತೆ ಚಾರಿತ್ರ್ಯದಿಂದಲೇ ಒಬ್ಬ ವ್ಯಕ್ತಿಯನ್ನು ಗುರುತಿಸುವುದು ಅಂತ ಆದರೆ ಆ ಹುಟ್ಟಿಗೆ ಅರ್ಥವೇ ಇಲ್ಲವಲ್ಲ. ಚಾರಿತ್ರ್ಯದಿಂದಲೇ ಒಬ್ಬ ವ್ಯಕ್ತಿಯನ್ನು ಗುರುತಿಸುವುದು ಆದರೆ ಆ ಹುಟ್ಟಿಗೆ ಅರ್ಥವೇ ಇಲ್ಲವಲ್ಲ ಅಂತ ಹೇಳಿದಾಗ ಅದಕ್ಕೆ ಧರ್ಮರಾಜ ಹೇಳ್ತಾನೆ, ಎಲ್ಲರೂ ಎಲ್ಲರಲ್ಲಿಯೂ ಪ್ರಜೋತ್ಪಾದನೆ ಮಾಡಿರುವುದರಿಂದ ಜಾತಿಯಿಂದ ನಿರ್ಣಯ ಮಾಡುವುದು ಸಾಧ್ಯವೇ ಇಲ್ಲ. ಗುಣದಿಂದ ಮಾಡುವ ನಿರ್ಣಯವೇ ಸರಿಯಾದ ನಿರ್ಣಯ.
ಇದಮಾರ್ಷಂ ಪ್ರಮಾಣಂಚ ಯೇ ಯಜಾಮಹ ಇತ್ಯಪಿ ತಸ್ಮಾಚ್ಛೀಲಂ ಪ್ರಧಾನೇಶು ವಿದುರಿಯೇ ತತ್ವದರ್ಶನ. ತತ್ವದರ್ಶಿಗಳಾದವರಿಗೆ ಶೀಲವೇ ಬಹಳ ಮುಖ್ಯ. ಆ ಶೀಲದಿಂದಲೇ ಒಬ್ಬ ಬ್ರಾಹ್ಮಣನಾಗ್ತಾನೆ ಅಥವಾ ಬ್ರಾಹ್ಮಣನಲ್ಲದವನಾಗ್ತಾನೆ. ಆ ವರ್ಣ ದೃಷ್ಟಿಯಿಂದ ನೋಡಿದಾಗ ಕೃಷ್ಣ ಮುಂದೆ ಹೇಳ್ತಾನೆ, ಅದನ್ನೆಲ್ಲ ನಾವು ತಿಳ್ಕೊಳ್ಬಹುದು. ಆದ್ದರಿಂದ ಇಲ್ಲಿ ಆಚಾರ್ಯರು ಹೇಳುವುದು, ಈ ಆತ್ಮನನ್ನು ಅರಿತುಕೊಂಡು ಮಿಥ್ಯಾಜ್ಞಾನವನ್ನು ಕಳೆದುಕೊಂಡವರಾಗಿರುವ ಬ್ರಾಹ್ಮಣರು, ಮಿಥ್ಯಾಜ್ಞಾನವುಳ್ಳವರು ಅವಶ್ಯಕವಾಗಿ ಅನುಸರಿಸಬೇಕಾಗಿರುವ ಪುತ್ರೈಷಣಾದಿ ಈಷಣತ್ರಯಗಳನ್ನು ಬಿಟ್ಟಿದ್ದು ಶರೀರವು ಇಟ್ಟುಕೊಂಡಿರುವ ಮಟ್ಟಿಗೆ ಮಾಡಬೇಕಾಗಿರುವ ಭಿಕ್ಷಾಟನವನ್ನು ಮಾಡುತ್ತಿರುತ್ತಾರೆ. ಯಾರೋ ಮಿಥ್ಯಾಜ್ಞಾನವನ್ನು ಬಿಟ್ಟಂತಹ ಆ ಭಗವತ್ ಚಿಂತನೆಯಲ್ಲಿಯೇ ತೊಡಗಿಕೊಂಡು ಆತ್ಮರತಿ ಆತ್ಮತೃಪ್ತರಾಗಿರುವವರು ಬ್ರಾಹ್ಮಣರು ಅಂತ ಅನ್ನಿಸಿಕೊಂಡವರು ಪುತ್ರೈಷಣಾದಿ ವಿಚಾರಗಳನ್ನು ಬಿಟ್ಟಿರ್ತಾರೆ. ಪುತ್ರೈಷಣ, ದಾರೈಷಣ, ವಿತ್ತೈಷಣ ಅಥವಾ ಲೋಕೈಷಣ ಅಂತೇಳಿ ಈಷಣತ್ರಯಗಳನ್ನು ನಾವು ಹಿಂದಿನ ಯಾವುದೋ ಒಂದು ಕ್ಲಾಸ್ನಲ್ಲಿ ಚಿಂತನೆ ಮಾಡಿದ್ದೇವೆ. ಸ್ವಂತ ಸಂತಾನದ ಬಗ್ಗೆ ಆಸಕ್ತಿ, ಸ್ವಂತ ಹಣ ಸಂಪಾದನೆ ಮಾಡುವುದರಲ್ಲಿ ಆಸಕ್ತಿ, ಲೋಕಜೀವನದಲ್ಲಿ ವಿಪರೀತವಾದಂತಹ ಮೋಹ, ಈ ಮೂರು ಈಷಣತ್ರಯಗಳು. ಮಿಥ್ಯಾಜ್ಞಾನ ಇಟ್ಟುಕೊಂಡಿರುವವನಿಗೆ ಈ ಮೂರೂ ಇರ್ತದೆ. ಮಿಥ್ಯಾಜ್ಞಾನ ಇಲ್ಲದವನಿಗೆ ಈ ಮೂರು ತ್ರಯಗಳ ಬಾಧೆ ಇರುವುದಿಲ್ಲ. ಅವನು ಉದರಂಭರಣಕ್ಕಾಗಿ ಕೇವಲ ಕರತಲ ಭಿಕ್ಷಾ ತರುತಲ ವಾಸಃ, ಆ ಕರತಲ ಭಿಕ್ಷಾ, ಆ ಭಿಕ್ಷಾಚರ್ಯ ಅಂತ ಹೇಳಿದ್ರೆ ಆ ರೀತಿಯಲ್ಲಿ ಜೀವನ ಮಾಡುವವನು. ಸನ್ಯಾಸಿಗಳೆಲ್ಲ ಆ ರೀತಿಯಲ್ಲೇ ಜೀವನ ಮಾಡುವುದು. ಆದರೆ ಈಗ ಬೆಳ್ಳಿ ತಟ್ಟೆ, ಚಿನ್ನದ ತಟ್ಟೆ ಅದರಲ್ಲೆಲ್ಲ ಊಟ ಮಾಡ್ತಾರೆ ಎನ್ನುವ ವಿಚಾರ ಬೇರೆ. ಆದರೆ ಧರ್ಮರಾಜ ಅದನ್ನು ಸ್ಪಷ್ಟವಾಗಿ ಮಹಾಭಾರತದಲ್ಲಿ ಹೇಳ್ತಾನೆ. ದ್ವಾಪರದ ಕೊನೆ ಹಂತದಲ್ಲೇ ಈ ರೀತಿ ಇರಬೇಕಾದ್ರೆ ಕಲಿಕಾಲ ಬಂದಾಗಲೇ 5,000ಕ್ಕೂ ಮಿಕ್ಕಿ ಜಾಸ್ತಿ ವರ್ಷಗಳಾಗಿರುವಾಗ ಇನ್ನೆಷ್ಟರ ಮಟ್ಟಿಗೆ ಧರ್ಮ ಕೀಲವಾಗಿರಬಹುದು, ಅದನ್ನು ನಾವು ಯೋಚನೆ ಮಾಡಬೇಕು. ಆದ್ದರಿಂದ ಅದನ್ನೆಲ್ಲ ನಾವು ಹೆಚ್ಚಿಗೆ ಮನಸ್ಸಿಗೆ ತಗೊಳ್ಬಾರ್ದು. ಆ ರೀತಿಯಲ್ಲಿ ಅವನು ಆತ್ಮಕ್ರೀಡ ಆತ್ಮರತಿ ಕ್ರಿಯವಾನ್ ಏಷ ಬ್ರಹ್ಮವಿದಾಂ ವರಿಷ್ಠ. ಆತ್ಮನಲ್ಲಿಯೇ ವಿನೋದ ಕಾಲಕ್ಷೇಪವನ್ನು ಮಾಡಿಕೊಂಡು ಆತ್ಮನಲ್ಲಿಯೇ ಪ್ರೀತಿಯನ್ನು ಇಟ್ಟಿರುವವನು ಬ್ರಹ್ಮವಿದರಲ್ಲಿಯೇ ಅತ್ಯಂತ ಶ್ರೇಷ್ಠಾತಿಶ್ರೇಷ್ಠ ಬ್ರಾಹ್ಮಣ. ಭಗವಂತನ ಚಿಂತನೆ ಮತ್ತು ಆ ಭಗವಂತನ ಸ್ವರೂಪರಾದ ಸಮಾಜದ ಚಿಂತನೆ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಅದನ್ನು. ಆದ್ದರಿಂದ ಅದನ್ನು ಭಾಳ ಹೇಳಬೇಕು. ಕರ್ಮವನ್ನು ನಾವು ಸಮಾಜಕ್ಕಾಗಿ ಮಾಡಬೇಕು ಅನ್ನುವ ವಿಚಾರ ಬಂದಾಗ, ಈ ಮಾತನ್ನೆಲ್ಲ ಮನಸ್ಸಿಗೆ ತಗೊಂಡಾಗ ನಮಗೆ ಕರ್ಮದ ಆ ಒಂದು ತೂಕ ಜಾಸ್ತಿಯಾಗಿ ನಮ್ಮ ಮನಸ್ಸಿಗೆ ಬರ್ತದೆ. ಆ ರೀತಿಯಲ್ಲಿ ಈ ಆತ್ಮನ್ಯೇವಚ ಸಂತುಷ್ಟ ತಸ್ಯ ಕಾರ್ಯಂ ನ ವಿದ್ಯತೆ, ಅವನಿಗೆ ಯಾವ ಕರ್ಮವನ್ನೂ ಮಾಡಬೇಕಾದದ್ದಿರುವುದಿಲ್ಲ. 18ನೇ ಶ್ಲೋಕ ಹೇಳುತ್ತೆ, ನೈವತಸ್ಯ ಕೃತೇನಾರ್ಥೋ ನಾಕೃತೆ ನೇಹ ಕಶ್ಚನ ನ ಚ ಅಸ್ಯ ಸರ್ವಭೂತೇಷು ಕಶ್ಚಿದರ್ಥವ್ಯಪಾಶ್ರಯಃ. ನ ಏವ ತಸ್ಯ ಕೃತೇನ ಅರ್ಥ, ಅವನಿಗೆ ಜಗತ್ತಿನಲ್ಲಿ ಕರ್ಮ ಮಾಡುವುದರಿಂದ ಏನೂ ಆಗಬೇಕಾದದ್ದಿಲ್ಲ, ಯಾವ ಪ್ರಯೋಜನವೂ ಇಲ್ಲ. ನ ಅಕೃತೇನ ಇಹ ಕಶ್ಚನ, ಅದೇ ರೀತಿ ಕರ್ಮಗಳನ್ನು ಮಾಡದೇ ಇರುವುದರಿಂದಲೂ ಅವನು ಕಳ್ಕೊಳ್ಳೋದೂ ಏನೂ ಇಲ್ಲ. ನ ಚ ಅಸ್ಯ ಸರ್ವಭೂತೇಷು, ಸಂಪೂರ್ಣ ಪ್ರಾಣಿಗಳಲ್ಲಿ ಕೂಡ ಇವನಿಗೆ ಕಿಂಚಿನ್ ಮಾತ್ರವೂ ಸ್ವಾರ್ಥ ಭಾವ ಇಲ್ಲದ ರೀತಿಯಲ್ಲಿ ವ್ಯವಹಾರ ಮಾಡುವುದು ಸಾಧ್ಯವಾಗ್ತದೆ. ನ ಚ ಅಸ್ಯ ಸರ್ವಭೂತೇಷು ಕಶ್ಚಿದ್ ಅರ್ಥವ್ಯಪಾಶ್ರಯ, ಅರ್ಥವ್ಯಪಾಶ್ರಯ ಸ್ವಾರ್ಥದ ಸಂಬಂಧ ಇಲ್ಲದೇ ಇರುವ ರೀತಿಯಲ್ಲಿ ಅವನು ಎಲ್ಲರಲ್ಲಿಯೂ ವರ್ತಿಸ್ತಾನೆ. ಆ ರೀತಿಯಲ್ಲಿ ಅವನು ಕರ್ಮ ಮಾಡ್ತಾ ಇರ್ತಾನೆ. ಅವನು ಆತ್ಮನನ್ನು ನೋಡಿಕೊಂಡರೂ ಕೂಡ ಕರ್ಮ ಮಾಡುವಾಗ ಮುಂದೆ ಯಾರಿರ್ತಾರೋ ಅವರೇ ಆತ್ಮಸ್ವರೂಪರು ಅನ್ನುವ ಭಾವದಲ್ಲಿ ಕರ್ಮ ಮಾಡ್ತಾನೆ. ಅಂಥವನು ಹೇಗಿರ್ತಾನೆ? 19ನೇ ಶ್ಲೋಕ ಹೇಳುತ್ತೆ, ತಸ್ಮಾತ್ ಅಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹಿ ಆಚರನ್ ಕರ್ಮ ಪರಂ ಆಪ್ನೋತಿ ಪೂರುಷಃ. ತಸ್ಮಾತ್, ಆದ್ದರಿಂದ ನೀನು ನಿರಂತರವಾಗಿ ಆಸಕ್ತಿರಹಿತನಾಗಿ, ಆಸಕ್ತಿರಹಿತನಾಗಿ ಸದಾಕಾಲ ಕಾರ್ಯಂ ಕರ್ಮ, ಕರ್ತವ್ಯ ಕರ್ಮವನ್ನು ಮಾಡ್ತಾ ಇರು.
ಚೆನ್ನಾಗಿ ಮಾಡಬೇಕು ನೀನು. ಏಕೆಂದರೆ ಆಸಕ್ತಿರಹಿತನಾಗಿ ಕರ್ಮ ಮಾಡುತ್ತಿರುವ ಮನುಷ್ಯನೂ ಕೂಡ ಪರಮಾತ್ಮನನ್ನು ಪಡೆಯುತ್ತಾನೆ. ಶಂಕರಾಚಾರ್ಯರು ಭಜಗೋವಿಂದಂ ಸ್ತೋತ್ರದಲ್ಲಿ ಒಂದು ಶ್ಲೋಕ ಹೇಳ್ತಾರೆ, ತಾವೆಲ್ಲ ಕೇಳಿರ್ತೀರಿ. ಯೋಗರತೋವಾ ಭೋಗರತೋವಾ ಸಂಗರತೋವಾ ಸಂಗವಿಹೀನಃ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೇವಾ. ಆ ತರಹ ಇರ್ತಾನವನು. ಯೋಗರತೋವಾ, ಅವನು ಯೋಗದಲ್ಲಿಯೇ ಇರಬಹುದು, ಅಥವಾ ಭೋಗರತೋವ, ಭೋಗದಲ್ಲಿಯೇ ಇರಬಹುದು. ಹಾಗೆ ಮಾತ್ರಕ್ಕೆ ಅವನು ಭೋಗಿ ಅಲ್ಲ. ಕೃಷ್ಣೋ ಭೋಗಿ ಶುಕಸ್ತ್ಯಾಗಿ ನೃಪವು ಜನಕ ರಾಘವವು ವಸಿಷ್ಠ ನಿತ್ಯಕರ್ಮಾನುಷ್ಠಾನ ನಿರತಃ ಜ್ಞಾನಿನಃ ತೇ ವದಂತಿ. ಒಂದು ಶ್ಲೋಕ ಹೇಳುತ್ತೆ. ಕೃಷ್ಣ 16,000 ಮಂದಿ ಸ್ತ್ರೀಯರ ಜೊತೆಯಲ್ಲಿ ಸುಖಿಸಿದ ಅನ್ನುವ ಮಾತನ್ನು ಭಾಗವತದಲ್ಲಿ ನೋಡ್ತೀವಿ. ಆದರೂ ಕೃಷ್ಣನಿಗಿಂತ ದೊಡ್ಡ ಯೋಗಾಚಾರ್ಯ ಇನ್ನಿಲ್ಲ ಅಂತ ಹೇಳಿ ಕೃಷ್ಣನನ್ನು ನಾವು ಪೂಜೆ ಮಾಡ್ತೀವಿ. ಅವನಿಗೆ ಉಪನಿಷತ್ತುಗಳ ಪ್ರಕಾರ ಅದಕ್ಕೆ ಬೇರೆ ಬೇರೆ ಅರ್ಥವನ್ನು ಹೇಳ್ತಾರೆ. ಕೃಷ್ಣ ಭೋಗಿಯಾಗಿದ್ದರೂ ಕೂಡ ಶುಕಸ್ತ್ಯಾಗಿ, ಶುಕಬ್ರಹ್ಮ, ಹುಟ್ಟಿನಿಂದ ಬ್ರಹ್ಮಜ್ಞಾನಿ. ಅವನು ಏನನ್ನೂ ಅವನು ತನ್ನದು ಅಂತ ಹೇಳಿ ಇಟ್ಕೊಂಡಿರಲಿಲ್ಲ. ಅವನು ತ್ಯಾಗಿ. ಕೃಷ್ಣ ಭೋಗಿ. ಕೃಷ್ಣ ಸುಖಿಸಿದರೂ ಭೋಗಿ. ಶುಕ ಹುಟ್ಟುವಾಗಲೇ ತ್ಯಾಗಿ. ನೃಪವು ಜನಕ ರಾಘವವು, ರಾಜರ್ಷಿಗಳಾಗಿದ್ದಂತಹ ಜನಕನಾಗಲಿ ರಾಮಚಂದ್ರನಾಗಲಿ ಇವರಿಬ್ಬರೂ ಕೂಡ ತಾವು ರಾಜರ್ಷಿಗಳಾಗಿ ಹೇಗೆ ಜೀವನ ಮಾಡಬೇಕು, ಕರ್ಮದಲ್ಲಿಯೇ ತಮ್ಮನ್ನು ನಿರಂತರವಾಗಿ ತೊಡಗಿಸಿಕೊಂಡು ಕರ್ಮದಿಂದ ಜಗತ್ತಿನ ಉದ್ಧಾರ ಮಾಡುವ ಮೂಲಕವಾಗಿ ಅವರು ಹೇಗೆ ಕರ್ಮಣೈಮಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ ಅಂತ ಮುಂದಿನ ಶ್ಲೋಕ ಅದು. ಹೇಗೆ ಜನಕ ಮತ್ತು ರಾಘವರು ವರ್ತಿಸಿದರು. ಜೊತೆಗೆ ವಸಿಷ್ಠ ಕರ್ಮನಿರತಃ. ವಸಿಷ್ಠರು ಅತ್ಯಂತ ಕಠೋರವಾದ ಕರ್ಮಿಷ್ಠರು. ದಾನ, ಪ್ರತಿಗ್ರಹಣ, ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ ಅಂತ ಷಟ್ಕರ್ಮ ನಿರತಃ ಅಂತ ಈ 6 ಕರ್ಮಗಳಲ್ಲಿ ನಿರತರಾದವರನ್ನು ಕರ್ಮಿಗಳು ಅಂತ ಹೇಳ್ತಾರೆ ನಮ್ಮ ವೈದಿಕ ಪರಂಪರೆಯಲ್ಲಿ. ಆ ರೀತಿಯಲ್ಲಿ ಇದ್ದವರು ವಸಿಷ್ಠರು. ಆದರೆ ಅವರೆಲ್ಲರೂ ಕೂಡ ಒಂದೇ ರೀತಿಯ ಒಳಭಾವದಲ್ಲಿ ಜ್ಞಾನಿಗಳು ಅನ್ನುತ್ತೆ ಆ ಶ್ಲೋಕ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ತಾವೇನು ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಿತ್ತು. ಈ ರೀತಿಯಲ್ಲಿ ಸಮಾಜದಲ್ಲಿ ಈ ತರಹ ಇರುವವರು ಇನ್ನೂ ಬೇಕಾದಷ್ಟು ಜನ ಇದ್ದಾರೆ. ರಮಣ ಮಹರ್ಷಿಗಳ ಹೊರಗಡೆಯ ವ್ಯವಹಾರವೇ ಬೇರೆ ರೀತಿ ಇತ್ತು, ಅವರ ಒಳಗಡೆಯ ಯೋಚನೆಯೇ ಬೇರೆ ರೀತಿ ಇತ್ತು. ಅದೇ ರೀತಿ ಶುಕಬ್ರಹ್ಮರ ಇನ್ನೊಂದೇ ಅವತಾರ ಎಂಬುದಾಗಿ ಹೇಳಲ್ಪಡುವ ಸದಾಶಿವ ಬ್ರಹ್ಮೇಂದ್ರರು ಹೊರಗಡೆ ನೋಡಲಿಕ್ಕೆ ಒಂದು ತರಹ ಇದ್ದರು, ಒಳಗಡೆ ಇನ್ನೊಂದು ತರಹ ಇದ್ದರು. ಇತ್ತೀಚೆಗೆ ನಮ್ಮ ಕಾಲದಲ್ಲೇ ಸಂದು ಹೋದಂತಹ ಭಗವಾನ್ ಶ್ರೀಧರ ಸ್ವಾಮಿಗಳು ಅವರು ಹೊರಗಡೆ ನೋಡಲಿಕ್ಕೆ ಒಂದು ರೀತಿ ಇದ್ದರು, ಒಳಗಡೆ ಒಂದು ರೀತಿ ಇದ್ದರು. ಸಮರ್ಥ ರಾಮದಾಸರು ಹೊರಗಡೆಗೆ ಒಂದು ರೀತಿ ಇದ್ದರು, ಒಳಗಡೆಗೆ ಒಂದು ರೀತಿ ಇದ್ದರು. ರಾಮಕೃಷ್ಣ ಪರಮಹಂಸರು ಹೊರಗಡೆ ರೀತಿಯೇ ಬೇರೆ, ಒಳಗಡೆ ರೀತಿಯೇ ಬೇರೆ. ಶೃಂಗೇರಿಯ ಪೀಠಾಧೀಶರಾಗಿದ್ದಂತಹ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಅವರು ಹೊರಗಡೆ ರೀತಿಯೇ ಬೇರೆ, ಒಳಗಡೆ ರೀತಿಯೇ ಬೇರೆ. ಅವರೆಲ್ಲರೂ ಸಮಾನರಾದ ಜ್ಞಾನಶೀಲರು. ಹಾಗಾಗಿ ಅವರಿಗೆ ಯೋಗರತೋವಾ ಭೋಗರತೋವಾ, ಕೃಷ್ಣ ಭೋಗಿಯಾಗಿದ್ದರೂ ಕೂಡ ಅವನು ಅದೇ ರೀತಿಯಲ್ಲಿ ಇದ್ದ ಯಾವಾಗಲೂ ಕೂಡ. ಒಬ್ಬ ವ್ಯಕ್ತಿ ಆ ಆತ್ಮನನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ಅವನು ಯೋಗಿಯಾಗಿರಲಿ ಭೋಗಿಯಾಗಿರಲಿ. ಸಂಗರತೋವಾ ಸಂಗವಿಹೀನ, ಅವನು ಸಂಘದಲ್ಲಿಯೇ ಇರಲಿ ಏಕಾಕಿಯಾಗಿ ಇರಲಿ. ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ, ಯಾರಿಗೆ ಬ್ರಹ್ಮ ತಮ್ಮ ಚಿತ್ತದಲ್ಲಿಯೇ ರಮಿಸುತ್ತಾ ಇದ್ದಾನೆ ಎನ್ನುವ ಸಂಪೂರ್ಣ ಅನುಭವ ಇರುತ್ತೋ, ಮಾನಸ ಸಂಚರರೆ ಬ್ರಹ್ಮಣಿ ಮಾನಸ ಸಂಚರರೆ, ಪರಮಹಂಸ ಮುಖ ಅಲ್ವಾ, ಆ ರೀತಿಯಲ್ಲಿ ಪರಿಪೂರಿತ ಮುರಳೀರವಧಾರೆ. ಇದು ಸದಾಶಿವ ಬ್ರಹ್ಮೇಂದ್ರರು ಹೇಳೋದು. ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೇವ, ಅವನು ಯಾವಾಗಲೂ ಸಂತೋಷದಲ್ಲಿಯೇ ಇರ್ತಾನೆ, ಸಂತೋಷದಲ್ಲಿಯೇ ಇರ್ತಾನೆ, ಸಂತೋಷದಲ್ಲಿಯೇ ಇರ್ತಾನೆ. ಇಲ್ಲಿ ನಂದತಿ 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 ಅಂತ 3 ಸಾರಿ ಹೇಳಿದ್ದಾರೆ.
ಜಾಗ್ರತ್ ಸ್ವಪ್ನ ಸುಷುಪ್ತಿ ಭಾವದಲ್ಲಿ ಯಾವಾಗಲೂ ಮೂರೂ ಹಂತದಲ್ಲೂ ಕೂಡ ಅವರು ಸಂತೋಷದಲ್ಲಿಯೇ ಇರ್ತಾರೆ, ಆನಂದದಲ್ಲಿಯೇ ಇರ್ತಾರೆ. ಆ ರೀತಿಯಲ್ಲಿ ಯೋಗ ಅಂತ ಹೇಳುವುದಕ್ಕೆ ಮೂರು ಅರ್ಥ ಉಂಟು. ಒಂದು ಯಮ ನಿಯಮ ಆಸನ ಅಲ್ಲಿಂದ ಹಿಡಿದು ಸಮಾಧಿ ಅನ್ನುವ ಆ ಅಷ್ಟಾಂಗ ಯೋಗದ ನೆಲೆಯಲ್ಲಿ ಹೋಗುವುದು. ಇನ್ನೊಂದು ಯೋಗ ಅಂತ ಹೇಳಿದ್ರೆ ಕೃಷ್ಣ ಹೇಳುವಂತೆ ಈ ಅಧ್ಯಾಯದಲ್ಲಿ ಕರ್ಮಯೋಗದಲ್ಲಿ ನೆಲೆಸಿರುವವನು. ಇನ್ನೊಂದು ಅರ್ಥ ಯೋಗ ಅಂದರೆ ಸಾಧನೆ ಅನ್ನುವ ಒಂದು ಅರ್ಥವು. ಆ ರೀತಿಯಲ್ಲಿ ಅಸಕ್ತೋ ಹಿ ಆಚರನ್ ಕರ್ಮ ಪರಂ ಆಪ್ನೋತಿ ಪುರುಷಃ. ಅಂಥ ಪುರುಷನು ಪರಂ ಆಪ್ನೋತಿ, ಆ ಪರಮ ಪದವನ್ನು ಹೊಂದುತ್ತಾನೆ ಅನ್ನುವ ಮಾತನ್ನು ಹೇಳ್ತಾ ಇದ್ದಾನೆ. 20ನೆಯ ಶ್ಲೋಕ ಹೇಳುತ್ತೆ, ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತಾ ಜನಕಾದಯ ಲೋಕಸಂಗ್ರಹಮೇಮಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಜನಕಾದಿಗಳು ಆಗಲೇ ಹೇಳಿದೆ ನಾನು, ನೃಪೌ ಜನಕ ರಾಘವೌ ಅಂತ ಹೇಳಿ, ಜನಕ, ರಾಘವ, ಅಶ್ವಪತಿ, ಕೃಷ್ಣನೂ ಕೂಡ. ಆದರೆ ಅವನೆಲ್ಲೂ ರಾಜ್ಯಭಾರ ಮಾಡಲಿಲ್ಲ, ರಾಜ್ಯಗಳನ್ನು ಗೆದ್ದು ಬೇರೆಯವರಿಗೆ ಕೊಟ್ಟುಬಿಟ್ಟ. ಆ ರೀತಿಯಲ್ಲಿ ಕರ್ಮದಿಂದಲೇ ಅವರೆಲ್ಲರೂ ಕೂಡ ಸಂಸಿದ್ಧಿಯನ್ನು ಪಡೆದರು. ಈಗ ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ ಅಂತ ಮುಂದೆ ಹೇಳ್ತಾನೆ ಕೃಷ್ಣ. 4 ರೀತಿಯಲ್ಲಿ ನನ್ನನ್ನು ಜನಗಳು ಸೇವಿಸ್ತಾರೆ. ಅದರಲ್ಲಿ ಆರ್ತೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನೀಚ ಭರತರ್ಷಭ ತೇಷಾಂ ಜ್ಞಾನೀ ವಿಶಿಷ್ಯತೆ ಅನ್ನುವ ಮಾತನ್ನು ಕೃಷ್ಣ ಹೇಳ್ತಾನೆ. ಆಚಾರ್ಯರು ಶಂಕರರು ಜ್ಞಾನಾದೇವತು ಕೈವಲ್ಯಂ ಎನ್ನುವಂತಹ ಒಂದು ಮಾತನ್ನು ಹೇಳಿದ್ದಾರೆ. ಜ್ಞಾನದಿಂದಲೇ ಕೈವಲ್ಯ ಅಂತ ಹೇಳಿ. ಆದರೆ ಕರ್ಮವೂ ಕೂಡ ನಮಗೆ ಕೈವಲ್ಯವನ್ನು ತಂದು ಕೊಡಬಹುದು ಅನ್ನುವುದನ್ನು ಜನಕಾದಿಗಳು ನಮಗೆ ತೋರಿಸಿಕೊಟ್ಟಿದ್ದಾರೆ. ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ. ಜನಕಾದಿ ಜ್ಞಾನಿ ಜನರೂ ಕೂಡ ಆಸಕ್ತಿರಹಿತವಾದ ಕರ್ಮದ ಮೂಲಕವೇ ಪರಮಸಿದ್ಧಿಯನ್ನು ಪಡೆದಿದ್ದರು ಎನ್ನುವುದನ್ನು ನಾವು ಗಮನಿಸಬೇಕು. ಆದ್ದರಿಂದ ಅರ್ಜುನನಿಗೆ ಹೇಳುವುದು ಇದು ಕೃಷ್ಣ, ಲೋಕ ಸಂಗ್ರಹವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ನೀನು ಕರ್ಮವನ್ನು ಮಾಡಬೇಕು. ಆ ಕರ್ಮವನ್ನು ಮಾಡುವುದೇ ನಿನ್ನ ಕರ್ತವ್ಯ. ನೀನು ಕರ್ಮ ಮಾಡುವುದೇ ಉಚಿತವಾಗಿದೆ. ಇದು ಅರ್ಜುನನಿಗೆ ಮಾತ್ರ ಅಲ್ಲ ಹೇಳಿರುವುದು, ನಮಗೆಲ್ಲ ಹೇಳಿರುವುದು ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ಕರ್ಮ ಇಲ್ಲದೆ ಹೋದರೆ ಜಗತ್ತು ನಡೆಯೋದಿಲ್ಲ. ಅದಕ್ಕೆ 8 ಶ್ಲೋಕಗಳಲ್ಲಿ ಆ ಕರ್ಮದ ವಿಚಾರವನ್ನು ಒಂದು ಯಜ್ಞವನ್ನಾಗಿ ಮಾಡಿ ಕೃಷ್ಣ ಹೇಳಿರುವುದು. ಕೃಷ್ಣ ಆ ಕರ್ಮಕ್ಕೆ ಒತ್ತು ಕೊಟ್ಟಿದ್ದಾನೆ ಅಂತಲೇ ಬಾಲಗಂಗಾಧರ ತಿಲಕರು ಕರ್ಮ ರಹಸ್ಯ ಅಂತಲೇ ಅವರ 2 ವಾಲ್ಯೂಮ್ಗಳ ಪುಸ್ತಕಕ್ಕೆ ಹೆಸರಿಟ್ಟಿದ್ದಾರೆ, ಭಗವದ್ಗೀತೆಯ ವ್ಯಾಖ್ಯಾನಕ್ಕೆ. ಕರ್ಮ ನಾವು ಮಾಡುವುದೇ ಮುಖ್ಯವಾದದ್ದು. ಕರ್ಮ ಇಲ್ಲದೆ ಹೋದರೆ ಲೋಕ ನಡೆಯೋಲ್ಲ. ಆದ್ದರಿಂದ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್, ಲೋಕ ಸಂಗ್ರಹದ ದೃಷ್ಟಿಯನ್ನಾದರೂ ನೀನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕರ್ಮಂ ಕರ್ತುಂ ಅರ್ಹಸಿ, ನೀನು ಕರ್ಮ ಮಾಡುವುದಕ್ಕೆ ಯೋಗ್ಯನಾಗಿದ್ದೀಯೇ, ನೀನು ಕರ್ಮ ಮಾಡಲೇಬೇಕು. ಲೋಕ ಸಂಗ್ರಹ ಅಂತ ಹೇಳಿದ್ರೆ ಏನು? ಸಂಗ್ರಹ ಅಂತ ಹೇಳಿದ್ರೆ 2 ಅರ್ಥ ಹೇಳಿದ್ದಾರೆ ಅದಕ್ಕೆ. ಒಂದು ಲೋಕಾನುಭವ, ಇನ್ನೊಂದು ಲೋಕಹಿತಕ್ಕಾಗಿ ಮಾಡುವ ಕೆಲಸ. ಈ 2 ದೃಷ್ಟಿಯಿಂದ ನಾವು ಕರ್ಮ ಮಾಡಲೇಬೇಕು. ಕರ್ಮ ಮಾಡದೆ ಹೋದರೆ ಜಗತ್ತು ಮುಂದಕ್ಕೆ ಹೋಗೋದಿಲ್ಲ. ಆದ್ದರಿಂದ ಕರ್ಮ ಮಾಡಲೇಬೇಕು. ನಾವೆಲ್ಲ ಸಂಸಾರಿಗಳು, ನಮಗೆ ಕರ್ಮವೇ ಮುಖ್ಯ. ಡಿ ವಿ ಜಿಯವರು ಇದನ್ನು ತುಂಬ ಸುಂದರವಾಗಿ ಹೇಳ್ತಾರೆ. ನಾವು ಒಂದು ಸುಮಾರು ಶ್ಲೋಕಗಳಲ್ಲಿ ಈ ಚಿಂತನೆಯನ್ನು ಅವರು ಹರಿಯಬಿಟ್ಟಿದ್ದಾರೆ. ಉದರ ಶಿಖಿಯೊಂದು ಹೃದಯ ಶಿಖಿಯೊಂದು ಕುದಿಯದಿರೆ ಜೀವಶಿಲೆ ಮೃದುವಪ್ಪುದೆಂತು ಬದುಕಿ ನುರಿಯಲಿ ಕರಗಿ ತಿಳಿಯಾಗದಿಹ ಜೀವ ಪುದಿಯದಾತ್ಮಾರ್ಣಮದಿ ಮಂಕುತಿಮ್ಮ. ನಮ್ಮ ಜೀವ ಒಂದು ಮೂಸೆಯಲ್ಲಿ ಬೇಯ್ತಾ ಇದೆ. ಒಂದು ಲೋಹ ಅಂತ ಇಟ್ಟುಕೊಳ್ಳಿ, ಲೋಹವನ್ನು ಮೂಸೆಯಲ್ಲಿ ಹಾಕಿ ಕಾಯಿಸ್ತಾರೆ. ಸಂಸಾರವೆಂಬ ಮೂಸೆಯಲ್ಲಿ ಬೇಯಿಸ್ತಾ ಇದ್ದಾನೆ ಯಾರು? ಕರ್ಮವೇ ದೇವರು, ಬೇರೆ ಯಾರೂ ದೇವರಿಲ್ಲ. ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮವನ್ನೇ ತತ್ಕರ್ಮಂ ದೈವಮಿತಿ ಕಥ್ಯತೆ. ಪೂರ್ವಜನ್ಮ ಕೃತಂ ಕರ್ಮ
ತದ್ದೈವಮಿತಿ ಕಥ್ಯತೆ ಅಂತ ಮಹಾಭಾರತದಲ್ಲೇ ಬರ್ತದೆ. ನಾವು ಮಾಡಿದ ಕರ್ಮಗಳಿಗೆ ಅನುಸಾರವಾಗಿ ನಾವು ಫಲವನ್ನು ಅನುಭವಿಸಬೇಕು. ಆದ್ದರಿಂದ ಯಾವ ದೇವರು ಏನೂ ಮಾಡೋದಿಲ್ಲ, ನಾವೇನು ಮಾಡಿದ್ದೀವೋ ಅದೇ ಇಲ್ಲಿ ನಮಗೆ ಸಿಕ್ಕೋದು. ತದ್ದೈವಮಿತಿ ಕಥ್ಯತೆ. ಆದ್ದರಿಂದ ಆ ನಿಯತಿ ನಮ್ಮನ್ನು ಎರಡು ಜ್ವಾಲೆಗಳ ಮೂಲಕವಾಗಿ ಕುದಿಸ್ತಾನಂತೆ. ಉದರ ಶಿಖಿ ಒಂದು ಕಡೆ, ಹೃದಯ ಶಿಖಿ ಒಂದು ಕಡೆ. ಕುದಿಯದಿರೆ ಜೀವಶಿಲೆ ಮೃದುವಪ್ಪುದೆಂತು. ಉದರ ಶಿಖಿ ಅಂತ ಹೇಳಿದ್ರೆ ಕರ್ಮ. ನಾವು ನಮ್ಮ ವೃತ್ತಿಯಲ್ಲಿ ತೊಡಗಿಸಿಕೊಂಡಾಗ ಆ ಕರ್ಮವನ್ನು ವೃತ್ತಿಯನ್ನಾಗಿ ಮಾಡಿಕೊಂಡು ವೃತ್ತಿ ಧರ್ಮದ ಪ್ರಕಾರವಾಗಿ ಕರ್ಮವನ್ನು ಮಾಡುವಾಗ ಅಲ್ಲಿ ನಮಗೆ ಲೋಕ ಸಂಪರ್ಕ ಏರ್ಪಡುತ್ತೆ. ಆ ಲೋಕ ಸಂಪರ್ಕದ ನೆಲೆಯಲ್ಲಿ ನಾವು ಯಾರ್ಯಾರ ಜೊತೆಯಲ್ಲೋ ನಾವು ಸಂಪರ್ಕವನ್ನು ಸಾಧನೆ ಮಾಡಬೇಕಾಗ್ತದೆ. ಅವರ ಬೇಕು ಬೇಡುಗಳಿಗೆ ನಾವು ಅಷ್ಟು ಅಂತ ಹೇಳಬೇಕಾಗ್ತದೆ. ಜೊತೆಯಲ್ಲಿ ಅಲ್ಲಿ ಆಗುವಂತಹ ಬೇರೆ ಬೇರೆ ಅನುಭವಗಳು ನಮ್ಮ ಮನಸ್ಸಿನ ಭಾವನೆಗಳನ್ನು ಕಲಕುತ್ತವೆ. ಅಲ್ಲಿ ಬರುವಂತಹ ಎಷ್ಟೋ ಆಸೆಗಳು, ನಿರಾಸೆಗಳು, ಬೇರೆ ಬೇರೆಯಾದಂತಹ ವಿಚಾರಗಳು ಇವೆಲ್ಲ ನಮ್ಮ ಮನಸ್ಸನ್ನು ಅಲ್ಲೋಲ ಕಲ್ಲೋಲ ಮಾಡ್ತದೆ. ಹಾಗಾಗಿ ಅದರಿಂದ ನಾವು ಕುದಿತೀವಿ. ಆಫೀಸಿಗೆ ಹೋಗಿ ಕೆಲಸ ಮಾಡುವಾಗ ಬಾಸ್ ಜೊತೆಗೆ ಹೇಗಿರಬೇಕು, ಪಕ್ಕದ ಟೇಬಲ್ನವ್ರ ಜೊತೆಲಿ ಹೇಗಿರಬೇಕು, ಇದೆಲ್ಲ ಆಫೀಸಿಗೆ ಹೋದವ್ರಿಗೆ ಗೊತ್ತಿರುತ್ತೆ, ನನಗೆ ಹೆಚ್ಚಿಗೆ ಗೊತ್ತಾಗಲ್ಲ. ಅದು ನೀವೆಲ್ಲ ಆಫೀಸಿಗೆ ಹೋದವರಾದ್ದರಿಂದ ಅದನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ತೀರಿ ಚೆನ್ನಾಗಿ. ಆದ್ದರಿಂದ ಅದು ಉದರ ಶಿಖಿಗೆ ಸಂಬಂಧಪಟ್ಟದ್ದು. ವೃತ್ತಿಗೆ ಸಂಬಂಧಪಟ್ಟಂತೆ ನಾವು ನಮ್ಮ ಕರ್ಮವನ್ನು ಆ ಇದರಲ್ಲಿ ತೊಡಗಿಸಿಕೊಂಡಾಗ ಅಲ್ಲಿ ಸಿಕ್ಕುವ ಅನುಭವಗಳು ನಮ್ಮನ್ನು ಹದ ಮಾಡ್ತಾ ಹೋಗುತ್ತೆ. ಒಂದೊಂದು ಅನುಭವವೂ ನಮ್ಮನ್ನು ಸರಿಯಾದ ರೀತಿಯಲ್ಲಿ ಮಾಗಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಇನ್ನೊಂದು ಹೃದಯ ಶಿಖಿ. ಹೃದಯ ಶಿಖಿ ಅಂತ ಹೇಳಿದ್ರೆ ನಮ್ಮ ಅಂತರಂಗ, ನಮ್ಮ ಅಂತಃಕರಣ. ಅಲ್ಲಿ ಉಂಟಾಗುವಂತಹ ರಾಗಭಾವ ವಿಕಾರಗಳು, ಮನೆಯಲ್ಲಿ ಹೆಂಡತಿಯ ಜೊತೆಯಲ್ಲಿ, ಮಕ್ಕಳ ಜೊತೆಯಲ್ಲಿ, ಬೇರೆ ಬೇರೆ ಸಂಬಂಧಿಗಳ ಜೊತೆಯಲ್ಲಿ ಬರುವಂತಹ ಎಷ್ಟೋ ವೈಮನಸ್ಯಗಳು, ಸ್ನೇಹಗಳು, ಸೌಹಾರ್ದಗಳು, ಸಂತೋಷಗಳು, ದುಃಖಗಳು, ನೋವುಗಳು ಇವೆಲ್ಲವೂ ಕೂಡ ನಮ್ಮ ಮನಸ್ಸಿಗೆ ಯಾವುದೋ ಒಂದು ಅನುಭವವನ್ನು ಕೊಡ್ತಾ ಹೋಗ್ತದೆ. ಉದರ ಶಿಖಿ ಒಂದು ಕಡೆ, ಹೃದಯ ಶಿಖಿ ಒಂದು ಕಡೆ. ಕುದಿಸದಿರೆ ಜೀವಶಿಲೆ. ನಮ್ಮ ಅಂತಃಕರಣ ಏನಾಗಿದೆ ಅಂತ ಕೇಳಿದ್ರೆ ಯಾವುದೋ ಬೇಡದೇ ಇರುವ ವಿಚಾರಗಳು, ಕರ್ಮ, ಅದೆಲ್ಲ ಕರ್ಮವೇ ಪುನಃ. ಆ ಕರ್ಮಗಳಿಂದಾಗಿ ಅಂತಃಕರಣ ಗಟ್ಟಿಯಾಗಿಬಿಟ್ಟಿದೆ, ಒಂದು ರೀತಿ ಕಲ್ಲಿನಂತೆ ಆಗೋಗ್ಬಿಟ್ಟಿದೆ. ಆ ಕಲ್ಲಿನಂತೆ ಆದಾಗ ಅದು ಆತ್ಮಾರಣವ ಅಂತ ಒಂದು ಪದವನ್ನು ಉಪಯೋಗಿಸಿದ್ದಾರೆ ಡಿ ವಿ ಜಿ ಅವರಲ್ಲಿ. ಅರಣವ ಅಂತ ಹೇಳಿದ್ರೆ ಸಮುದ್ರ. ಆತ್ಮ ಎನ್ನುವ ಸಮುದ್ರ, ಜಗದಾತ್ಮ ಸಮುದ್ರ. ಅದರಲ್ಲಿ ನಾವು ಒಂದಾಗಬೇಕಾದ್ರೆ ನಮ್ಮ ಅಂತರಂಗದಲ್ಲಿ ಗಟ್ಟಿಯಾಗಿ ಇರುವ ಆ ಶಿಲೆಯನ್ನು ನೀರು ಮಾಡಿಕೊಳ್ಬೇಕು. ನೀರಾಗದೆ ಹೋದರೆ ಅದು ಹೇಗೆ ಹರಿದು ಹೋಗಿ ಅಲ್ಲಿ ಸೇರುತ್ತೆ? ಹೊಗು ಜೀವನದ ವಿಶ್ವಾಂತರಂಗದಲ್ಲಿ ನಗು ನಗುತ ಬಾಳ್ ತೆರಳು ಅಂತ ಭಾಳ ಚೆನ್ನಾಗಿ ಹೇಳಿದ್ರು. ಆದರೆ ಅದನ್ನು ಅಭ್ಯಾಸ ನಾವು ಮಾಡಬೇಕು. ಸಾಧನೆ ನಮ್ಮ ಕೈಲಿದೆ. ಆದ್ದರಿಂದ ಅದು ಗಟ್ಟಿಯಾಗಿರುವುದು, ಅದು ಕರಗಿ ನೀರಾಗಿ ಆತ್ಮ ಜಗತ್ ಸಮುದ್ರದಲ್ಲಿ ಹರಿದು ಹೋಗಬೇಕು. ಜಗದಾತ್ಮ ಸಮುದ್ರದಲ್ಲಿ ಬದುಕಿ ನುರಿಯಲಿ ಕರಗಿ ನೀರಾಗದಿರೆ. ಆ ಬದುಕಿನ ಎರಡು ಉರಿ ಇದೆ, ಒಂದು ಉದರ ಶಿಖಿ, ಇನ್ನೊಂದು ಹೃದಯ ಶಿಖಿ. ಆ ಉರಿಯಲ್ಲಿ ಕರಗಿ ಒಳಗಡೆಯ ಆ ಗಂಟಾಗಿರುವಂತಹ ಭಾವವೆಲ್ಲ ನೀರಾಗಿ ಹರಿದು ಹೋಗದೆ ಹೋದರೆ ಪುದಿಯದು ಆತ್ಮಾರ್ಣವದಿ ಅದು ಮಂಕುತಿಮ್ಮ. ಆತ್ಮವೆಂಬ ಸಮುದ್ರದಲ್ಲಿ ಅದು ಹೋಗಿ ಸೇರುವುದಿಲ್ಲ. ಇನ್ನೊಬ್ಬರ ಜೊತೆಯಲ್ಲಿ ವ್ಯವಹರಿಸುವಾಗ ಇಂತಹ ಸೂಕ್ಷ್ಮವಾದ ವಿಚಾರಗಳು ನಾವು ಮನಸ್ಸಿಗೆ ತಗೊಂಡಾಗ ಯಾರ್ಯಾರ ಜೊತೆಯಲ್ಲಿ ಹೇಗೆ ಹೇಗೆ ವರ್ತಿಸಬೇಕು ಇದೆಲ್ಲ ಗೊತ್ತಾಗ್ತದೆ. ಕರ್ಮದಲ್ಲಿ ನಮ್ಮನ್ನು ತೊಡಗಿಸಿಕೊಂಡಾಗ ಯಾವುದು ಮಾಡಿದರೆ ಹೆಚ್ಚು, ಯಾವುದು ಮಾಡಿದರೆ ಕಮ್ಮಿ, ಈ ಮನೋಭಾವವೆಲ್ಲ ನಮಗೆ ಗೊತ್ತಿರಬೇಕು. ಧರಣಿಗೋಳವು ಮೂಸೆ. ಈ ಧರಣಿಗೋಳ ಅಂತ ಹೇಳುವುದು ಒಂದು ಮೂಸೆ ಇದ್ದಂತೆ. ನಮ್ಮ ಜೀವಗಳನ್ನು ಪರಿಶುದ್ಧಿಗೊಳಿಸುವುದು ಸಂಸಾರ ತಾಪದಿ. ಅದು ಪ್ರತಿಯೊಂದು ಜೀವವನ್ನು ಕೂಡ ಅದು ಪರಿಶುದ್ಧಿಗೊಳಿಸುವುದು ಸಂಸಾರವೆಂಬ ತಾಪದಿಂದ. ಕೆಳಗಡೆಗೆ ಸಂಸಾರವೆಂಬ ತಾಪ ಉರಿತಾ ಇದೆ. ಆ ಮೂಸೆಯಲ್ಲಿ ನಾವಿದ್ದೇವೆ, ಸಂಸಾರವೆಂಬ ಮೂಸೆಯಲ್ಲಿ. ಪರಿಶುದ್ಧಿಗೊಳಿಸುವುದು ಸಂಸಾರ ತಾಪ. ಪರಿಪರಿಯ ಬಂಧು ಧರ್ಮದಿನ್ ಅದು ಅಹಮ್ಮತಿ ಕರಗಿಸೆ ಹರಡಿ ಹಬ್ಬುವುದು ಆತ್ಮ ಆಗ ಮಂಕುತಿಮ್ಮ. ಸಂಸಾರ ಜೀವನದ ನಡೆಯಲ್ಲಿ ನಾವು ಎಷ್ಟೋ ಧರ್ಮಗಳನ್ನು, ಎಷ್ಟೋ ಕರ್ತವ್ಯಗಳನ್ನು ಮಾಡಬೇಕಾಗ್ತದೆ. ಅವಕ್ಕೆ ಎಷ್ಟೋ ನಿಯಮಗಳು ಇರ್ತದೆ.
ಜೊತೆಗೆ ಬಂಧು ಬಾಂಧವರ ಜೊತೆಯಲ್ಲಿ ವ್ಯವಹಾರ ಮಾಡಬೇಕಾಗ್ತದೆ. ಪರಿಪರಿಯ ಬಂಧು ಧರ್ಮದಿಂದ ಅಹಮ್ಮತಿ ಕರಗೆ. ಹಾಗೆ ಮಾಡುವಾಗ ನಮ್ಮ ಅಹಂ ಸ್ವಲ್ಪ ಕರಗ್ತಾ ಹೋಗುತ್ತೆ. ಅದು ಕರಗದಾಗ ಏನಾಗುತ್ತೆ ಅಂತ ಕೇಳಿದ್ರೆ ನಮ್ಮ ಆತ್ಮ ಹರಡಿ ಹಬ್ಬುವುದು ಆಗ ನಾವು ಎಲ್ಲ ಕಡೆಗೂ ಹರಡಿಕೊಳ್ಳುತ್ತೆ. ಅದರಿಂದ ನಾವು ಸಂಸಾರಿಗಳಾಗಿ ಕರ್ಮವನ್ನು ಮಾಡುವಾಗ ಇಂತಹ ವಿಚಾರಗಳು ನಮ್ಮ ಮನಸ್ಸಿಗೆ ಬಹಳ ಮುಖ್ಯವಾದದ್ದು ಅಂತ ಅನಿಸುತ್ತೆ. ಅದರಿಂದಲೇ ಹೇಳ್ತಾರೆ ಅವರು, ಮನೆಯೇ ಮಠವೆಂದು ತಿಳಿ, ಬಂಧು ಬಳಗವು ನಿನಗೆ ಗುರುಗಳು, ಅನವರತ ಪರಿಚರ್ಯೆ ಅವರೊರೆವ ಪಾಠ. ಮನೆಯೇ ಮಠವೆಂದು ತಿಳಿ, ಬಂಧು ಬಳಗವೇ ಗುರುವು, ಅನವರತ ಪರಿಚರ್ಯೆ ಅವರೊರೆವ ಪಾಠ. ಜಗಕ್ಕೆ ನಿನ್ನ ಮುಟ್ಟಿಪ ಸೇತು ಸಂಸಾರ. ಮನಕ್ಕೆ ಅದು ಪುಟ ಸಂಸ್ಕಾರ. ಮನಸ್ಸಿಗೆ ಅದು ಒಂದು ಸಂಸ್ಕಾರ. ಯಾವ ರೀತಿಯಲ್ಲಿ ಬರುತ್ತೆ ಅಂತ ಕೇಳಿದ್ರೆ, ಚಿನ್ನವನ್ನು ಪುಟ ಇಟ್ಟು ಅದರಲ್ಲಿ ಇರುವಂತಹ ಬೇರೆ ಲೋಹಗಳ ಅಂಶಗಳನ್ನೆಲ್ಲ ತೆಗೆದು ಆ ಅಕ್ಕಸಾಲಿ ಊದಿ ಶುದ್ಧ ಮಾಡಿ 36 ಕ್ಯಾರೆಟ್ ಮಾಡ್ತಾನಲ್ಲ, ಹಾಗೆ ಮನಕ್ಕೆ ಅದು ಪುಟ ಸಂಸ್ಕಾರ. ಯಾವುದು? ಅವರೊರೆವ ಪಾಠ. ಯಾರು ಒರೆಯುವ ಪಾಠ? ಬಂಧು ಬಾಂಧವರು. ಮನೆಯಲ್ಲಿ ಇರುವಂತಹ ಹೆಂಡತಿ, ಮಕ್ಕಳು, ತಂದೆ, ತಾಯಿ, ಚಿಕ್ಕಪ್ಪಂದಿರು, ದೊಡ್ಡಪ್ಪಂದಿರು, ಅಣ್ಣ ತಮ್ಮಂದಿರು, ಬೇರೆ ಬೇರೆ ಬಂಧುಗಳು, ಇವರೆಲ್ಲರ ಜೊತೆಯಲ್ಲಿ ನಾವು ವ್ಯವಹಾರ ಮಾಡುವಾಗ ಒಂದೊಂದು ಮಾತಿನಲ್ಲೂ ಕೂಡ ನಮಗೆ ಪಾಠ ಸಿಗುತ್ತೆ. ಒಂದು ಮನೆಗೆ ಹೋದರೆ ಅವ್ರಿಗೆ ಸರಿಯಾಗಿ ಕಾಪಿ ಕೊಡಲಿಲ್ಲ ಅಂತ ಇನ್ಯಾರಾದರೂ ಹೇಳಿರ್ತಾರೆ, ಅದೂ ನಮಗೆ ಪಾಠವೇ. ಹೀಗೆ ಅದು ಭಾಳ ವಿಶೇಷವಾದದ್ದು. ಇದನ್ನೆಲ್ಲ ನಾವು ಸಂಸಾರಿಗಳಾಗಿ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಮನೆಯೇ ಮಠವೆಂದು ತಿಳಿ, ಬಂಧು ಬಳಗವೇ ಗುರು, ಅನವರತ ಪರಿಚರ್ಯೆ ಅವರೊರೆವ ಪಾಠ. ನಿರಂತರವೂ ಅವರ ಜೊತೆಯಲ್ಲಿ ನಮ್ಮ ಒಡನಾಟ ಇದೆಯಲ್ಲ, ಪರಿಚರ್ಯೆ, ಅವರೊರೆವ ಪಾಠ. ಆ ಪರಿಚರ್ಯೆಯೇ ನಮಗೆ ಪಾಠವಾಗಿ ಬರುತ್ತದೆ. ಜಗಕ್ಕೆ ನಿನ್ನ ಮುಟ್ಟಿಪ ಸೇತು ಸಂಸಾರ, ಮನಕ್ಕೆ ಅದು ಪುಟ ಸಂಸ್ಕಾರ. ಆ ರೀತಿಯಲ್ಲಿ ನಮ್ಮ ಅಹಮ್ಮತಿ ಕರಗುತ್ತೆ. ಕರ್ಮದಲ್ಲಿ ನಮ್ಮನ್ನು ತೊಡಗಿಸಿಕೊಂಡಾಗ ಆ ರೀತಿಯಲ್ಲಿ ನಾವು ಶುದ್ಧರಾಗ್ತೇವೆ. ಕರ್ಮ ಆ ರೀತಿಯಲ್ಲಿ ನಮ್ಮನ್ನು ಚಿತ್ತಶುದ್ಧಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ಮಾಗಬೇಕು, ಮಾಗಿ ಹುಳಿ ನೀಗಿ ಆಗ ಕಾಣುವುದು ಮಾಗಿಯಲ್ಲೂ ಚೆಲುವು ಅಲ್ವಾ? ಮಾಗಿದ್ರೆ ಹುಳಿ ನೀಗುತ್ತೆ. ಆವಾಗ ಮಾಗಿ ಕಾಲದಲ್ಲೂ ಕೂಡ ವಸಂತ ಕಾಲದ ಅನುಭವ ಬರ್ತದೆ. ಆ ರೀತಿಯಲ್ಲಿ ಲೋಕ ಸಂಗ್ರಹ ಅಂದರೆ ಲೋಕಕ್ಕಾಗಿ ಕೆಲಸ ಮಾಡುವುದು. ಇನ್ನೊಂದು ಲೋಕಾನುಭವ. ತತ್ವ ಸಾಕ್ಷಾತ್ಕಾರ ಚಿತ್ತಶುದ್ಧಿ ಇನಹುದು, ಚಿತ್ತಶೋಧನೆ ಮತಿ ಚಮತ್ಕಾರವಲ್ಲ. ಬಿತ್ತರದ ಲೋಕ ಪರಿಪಾಕದಿಂದ ಸತ್ಕರ್ಮ ಶಕ್ತಿಯಿಂದ ಶುದ್ಧತೆಯು ಅದು ನಮಗೆ. ವಿಸ್ತಾರವಾದ ಲೋಕ ಜೀವನ ದರ್ಶನ, ಲೋಕ ಸಂಗ್ರಹ ಅಂತ ಹೇಳಿದಾಗ ಇದು ಸ್ಪಷ್ಟವಾದ ಮಾತು. ಬಿತ್ತರದ ಲೋಕ ಪರಿಪಾಕ, ವಿಸ್ತಾರವಾದ ಲೋಕ ಜೀವನ ದರ್ಶನ. ಅದರಿಂದ ನಾವು ಆ ಮನಸ್ಸನ್ನು, ಆ ಭಾವನೆಯನ್ನು ಇಟ್ಟುಕೊಂಡು ಲೋಕ ಸಂಗ್ರಹಮೇಮಾಪಿ ಸಂಪಶ್ಯನ್ ಕರ್ತುಮರ್ಹಸಿ, ಲೋಕ ಸಂಗ್ರಹದ ದೃಷ್ಟಿಯನ್ನಾದರೂ ಇಟ್ಟುಕೊಂಡು ನಾವು ಕರ್ಮವನ್ನು ಮಾಡಲೇಬೇಕು. ಸಂಸಾರಿಗಳಾಗಿ ಸಂಸಾರವನ್ನು ನಿರ್ವಹಣೆ ಮಾಡುವ ನೆಲೆಯಲ್ಲಿ ಮಾಡುವ ಕರ್ಮ ಅಲ್ಲದೆ ಇಡೀ ಜಗತ್ತು ನಮ್ಮ ಸಂಸಾರ ಎನ್ನುವ ದೃಷ್ಟಿಯನ್ನು ಇಟ್ಟುಕೊಂಡು ನೃಪವು ಜನಕ ರಾಘವವು ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ. ಜನಕ ಹೇಗಿದ್ದನಂತೆ ಅಂದರೆ, ಒಂದು ಕಡೆ ಬರ್ತದೆ, ಅವನು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ತನ್ನ ಪ್ರಜೆಗಳನ್ನು. ವೇದದಲ್ಲಿ ಒಂದು ಮಂತ್ರ ಉಂಟು, ಸಂಗ್ರಹಣ್ಯೇಷ್ಟ್ಯಾಯ ಜತೆ ಇಮಾನ್ ಜನತಾಗುಂ ಸಂಗ್ರಹಣಾನೀತಿ ದ್ವಾದಶಾರತ್ನೀರಶನಾ ಭವತಿ ದ್ವಾದಶ ಮಾಸಾ ಸಂವತ್ಸರಃ ಸಂವತ್ಸರಮೇವಾವರುಂಧೆ ಅಂತ ಹೇಳಿ ಬರ್ತದೆ. ಸಾಂಗ್ರಹಾಯಣಿ ಎನ್ನುವಂತಹ ಒಂದು ಯಜ್ಞ ರಾಜರು ಪ್ರತಿ ವರ್ಷ ಮಾಡಬೇಕಂತೆ, ಅದನ್ನು ಪ್ರತಿ ತಿಂಗಳು ಮಾಡಬೇಕಂತೆ. ದ್ವಾದಶ ಮಾಸ ಸಂವತ್ಸರಃ ಅಂತ ಹೇಳಿ. ಅದು ಏನು ಯಜ್ಞ ಅಂತ ಕೇಳಿದ್ರೆ, ತನ್ನ ಪ್ರಜೆಗಳು ತನ್ನನ್ನು ಸರಿಯಾದ ರೀತಿಯಲ್ಲಿ ನೋಡುವಂತಹ ಮನೋಭಾವವನ್ನು ಇಟ್ಟುಕೊಂಡು ಬಾಳಬೇಕು ಅನ್ನುವಂತಹ ಒಂದು ಅನುಗ್ರಹ ನಮಗೆ ಆ ಮೇಲ್ಗಡೆಯ ಒಂದು ವಿಧಿಯಿಂದ ಬರಬೇಕು.
ಅದನ್ನು ದೃಷ್ಟಿ ಇಟ್ಟುಕೊಂಡು ಸಂಗ್ರಹಾಯಿಣಿ ಎನ್ನುವಂತಹ ಒಂದು ಯಜ್ಞವನ್ನು ರಾಜರು ಮಾಡ್ತಾಯಿದ್ರು. ಅಂದರೆ ಅವರು ಎಷ್ಟರ ಮಟ್ಟಿಗೆ ಪ್ರಜೆಗಳನ್ನು ಪ್ರೀತಿಸ್ತಾ ಇದ್ದರು ಅನ್ನೋದು ಭಾಳ ಮುಖ್ಯ ಇಲ್ಲಿ. ಅದೇ ಇಲ್ಲಿ ಕರ್ಮಣೈಮಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ ಅಂತ ಹೇಳಿದಾಗ ಎಷ್ಟು ಪ್ರೀತಿಯಿಂದ ಜನಕಾದಿಗಳು ಆ ತಮ್ಮ ತಮ್ಮ ಪ್ರಜೆಗಳನ್ನು ಕಾಪಾಡಿದ್ರೋ ಪಾಲಿಸಿದ್ರೋ. ಸೀತಮ್ಮನವರನ್ನು ಬಿಟ್ಟ ರಾಮ ಅನ್ನುವಂತಹ ಒಂದು ಮಾತುಂಟು, ಜನಕನ ಅಳಿಯ ಅವನು ಇರಲಿ. ಆದರೆ ಸೀತಮ್ಮನವರನ್ನು ಯಾಕೆ ಬಿಡಬೇಕಾಯಿತು ಅವನು? ರಾಜರಾಗಿರುವವರಿಗೆ ತಾವು ಆಳ್ತಾ ಇರುವಂತಹ ಆ ಆಡಳಿತದ ನೆಲೆಯಲ್ಲಿ ತಮ್ಮ ಆಳ್ವಿಕೆಗೆ ಒಳಪಟ್ಟಂತಹ ಜನಗಳು ಯಾವ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಅನ್ನುವುದೇ ಮುಖ್ಯವಾಗುತ್ತೆ. ವ್ಯಕ್ತಿಗತವಾದ ಜೀವನ ಅವರಿಗೆ ಮುಖ್ಯ ಅಲ್ಲ, ಮುಖ್ಯ ಆಗಬಾರ್ದು. ನವಾಬರ ತರಹ ಹೇರಂ ಇಟ್ಟುಕೊಂಡಿರೋರಲ್ಲ. ಹೇರಂ ಅಂದರೆ ಗೊತ್ತಲ್ವೇ, ಆ ತರಹ ಅಲ್ಲ ಅವರು. ಅದರಿಂದ ರಾಮನಿಗೆ ಏನಾಯಿತು? ಏನೋ ಒಂದು ಮಾತು ಕೇಳ್ದ, ನಾನು ಈ ತರಹ ಇದ್ದರೆ ನನ್ನ ಆಡಳಿತದಲ್ಲಿ ಬಿಗಿ ಇರುವುದಿಲ್ಲ ಅನ್ನೋದು ಗೊತ್ತಾಯ್ತು ಅವನಿಗೆ. ಆ ಬಿಗಿ ಇರುವುದಿಲ್ಲ ಅಂಥೇಳಿ ಗೊತ್ತಾಗದಾಗ ಬಿಗಿ ಇರಬೇಕಾದ್ರೆ ಏನು ಮಾಡಬೇಕು? ಪತ್ನಿಯನ್ನು ಕಳಿಸ್ಬೇಕು ಬೇರೆ ಕಡೆ, ಅಷ್ಟೇ. ಅದಕ್ಕೆ ವಿವರಣೆಯನ್ನು ಭಾಳ ವಿಶೇಷವಾಗಿ ಕೊಡ್ತಾರೆ. ಇವತ್ತಿಗೂ ಕೂಡ ನಮ್ಮಲ್ಲಿ ಎಷ್ಟೋ ಜನ ಮಹಿಳೆಯರು ಸೀತಮ್ಮನವರಂತೆ ಅಗ್ನಿ ಪರೀಕ್ಷೆಗೆ ಒಳಗಾಗುವವರು ಇದ್ದಾರೆ ಅನ್ನುವ ಮಾತು ಇದೆ. ಅದೆಲ್ಲ ಬೇರೆಯೇ ಆದಂತಹ ಒಂದು ವಿಚಾರ ಚಿಂತನೆ. ಆದರೆ ರಾಮ ಯಾಕೆ ಮಾಡ್ದ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ನಮಗೆ ಗೊತ್ತಾಗ್ತದೆ, ರಾಮ ಅಂತಹ ರಾಜನಾಗಿದ್ದ. ಅವನಿಗೆ ತನ್ನ ಪ್ರಜೆಗಳ ಹಿತ, ತನ್ನ ಪ್ರಜೆಗಳ ಪಾಲನೆ ಬಹಳ ಮುಖ್ಯವಾಗಿತ್ತು. ಆದ್ದರಿಂದ ಪ್ರಜೆಗಳು ನನ್ನನ್ನು ಛೀತು ಅನ್ನಬಾರ್ದು ಅನ್ನುವ ಏಕೈಕ ದೃಷ್ಟಿಯಿಂದ ಅವನು ರಾಜ್ಯ ಹೇಗೆ ಮಾಡಬೇಕೋ ಆ ರೀತಿಯಲ್ಲಿ ಮಾಡಿದ. ಆದ್ದರಿಂದ ಅವನು ಸೀತಮ್ಮನವರನ್ನು ಬಿಡಬೇಕಾಯಿತು ಅನ್ನುವ ಮಾತನ್ನು ವಿದ್ವಾಂಸರು ಅದಕ್ಕೆ ವಿವರಣೆಯನ್ನು ಕೊಡ್ತಾರೆ. ಆದರೆ ಅದು ಒಪ್ಪಲ್ಲ ಎಷ್ಟೋ ಜನ, ಅದು ಬೇರೆ ವಿಚಾರ. ಆ ರೀತಿಯಲ್ಲಿ ರಾಜರಾದವರಿಗೆ ಪ್ರಜೆಗಳಲ್ಲಿ ಅಪರಿಮಿತವಾದಂತಹ ಒಂದು ಮಮತೆ ಇರಬೇಕು. ಆ ಮಮತೆ ಹೇಗೆ ಡಿ ವಿ ಜಿಯವರು ಇದನ್ನು ಒಂದು ಮಾತನ್ನು ಹೇಳ್ತಾರೆ. ರಾಜಾನೋ ಬಹುವಲ್ಲಭಾಹ ಅಂತ ಒಂದು ಮಾತುಂಟು, ಕೇಳಿದ್ದೀರಲ್ವಾ? ಅದೇ ಹೇರಮ್ಮ ಅಂತ ಹೇಳಿನಲ್ಲ ನಾನು, ರಾಜಾನೋ ಬಹುವಲ್ಲಭಾಹ. ತುಂಬ ಜನ ಪತ್ನಿಯರು ಅವನಿಗೆ. ಡಿ ವಿ ಜಿಯವರು ಒಂದು ಕಡೆ ಹೇಳ್ತಾರೆ, ಕಾಮ ಪ್ರೇಮವಾಗಬೇಕು, ಪ್ರೇಮ ಮಮತೆಯಾಗಬೇಕು. ಮಮತೆ ಏನಾಗಬೇಕು ಅಂತ ಕೇಳಿದ್ರೆ ಸ್ವಾಹಂಕಾರ ವಿಸರ್ಜನೆಗೆ ಕಾರಣವಾಗಬೇಕು. ಆ ಸ್ವಾಹಂಕಾರ ವಿಸರ್ಜನೆ ಏನು ಮಾಡಬೇಕು ಅಂತ ಕೇಳಿದ್ರೆ ಒಳಗಡೆಗೆ ಇರುವಂತಹ ಅಹಂ ಪ್ರಜ್ಞೆಯ ಭಾವವನ್ನು ಮೇಲೆ ಕೇಳಿಸ್ಬೇಕು. ಸ್ವಾಹಂಕಾರ ವಿವರ್ಜನೆ ಆದಾಗ ಚಿದಾನಂದರೂಪ ಶಿವೋಹಂ ಶಿವೋಹಂ ಭಾವ ಬರುತ್ತೆ. ಅಹಂಕಾರ ಇದ್ದಾಗ ಅದು ಬರೋದಿಲ್ಲ. ಅಹಂಕಾರ ಬೇರೆ, ಅಹಂ ಪ್ರಜ್ಞೆ ಬೇರೆ ಅಲ್ವಾ? ಆದ್ದರಿಂದ ಆ ರೀತಿಯಲ್ಲಿ ನಮ್ಮ ಭಾವನೆಗಳೆಲ್ಲ ಶುದ್ಧವಾಗ್ತಾ ಹಂತ ಹಂತವಾಗಿ ಶುದ್ಧವಾಗ್ತಾ ಹೋಗಬೇಕು. ಮಮತೆ ಅಳಿವಿಂ ಜ್ಞಾನ ಪಾಂಡಿತ್ಯದಿಂದಲ್ಲ, ಶ್ರಮಿಸಿ ಇಳೆಯ ಗಾಣದಲ್ಲಿ ನೀನು. ನಾವು ಸಂಸಾರಿಗರಾಗಿ ಲೋಕ ಸಂಗ್ರಹದ ದೃಷ್ಟಿಯಿಂದ ಶ್ರಮಿಸ್ತಾ ನಮಗೂ ಕೂಡ ಜ್ಞಾನ ಪ್ರಾಪ್ತಿಗೆ ಅವಕಾಶ ಇದೆ ಅನ್ನುವ ಮಾತನ್ನು ಈ ಶ್ಲೋಕ ಹೇಳುತ್ತೆ. ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. 21ನೆಯ ಶ್ಲೋಕದಿಂದ ಹೇಳ್ಕೊಳ್ಳೋಣ ಅಲ್ವಾ? ಯದ್ಯದಾಚರತಿ ಶ್ರೇಷ್ಠಸ್ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಯದ್ಯದಾಚರತಿ ಶ್ರೇಷ್ಠಸ್ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ.
ನ ಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ. ನಾನವಾಪ್ತಮವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ನ ಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ಯದಿ ಹ್ಯಹಂ ನ ವರ್ತೇಯಂ ಜಾತು ಕರ್ಮಣ್ಯತಂದ್ರಿತಃ. ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಯದಿ ಹ್ಯಹಂ ನ ವರ್ತೇಯಂ ಜಾತು ಕರ್ಮಣ್ಯತಂದ್ರಿತಃ ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. उत्सीदेयुरिमे लोकाः न कुर्यां कर्म चेदहम्. लोका न कुर्यां कर्म चेदहम्. शङ्करस्य च कर्ता स्यामुपहन्यामिमाः प्रजाः. उत्सीदेयुरिमे लोका न कुर्यां कर्म चेदहम्. शङ्करस्य च कर्ता स्यामुपहन्यामिमाः प्रजाः. सक्ताः कर्मण्य विद्वांसो यथा कुर्वन्ति भारत. कुर्याद्विद्वांस्तथा सक्तश्चिकीर्षुर्लोकसङ्ग्रहम्. सक्ताः कर्मण्य विद्वांसो यथा कुर्वन्ति भारत. कुर्याद्विद्वांस्तथा सक्तश्चिकीर्षुर्लोकसङ्ग्रहम्.
ಯದ್ಯದಾಚರತಿ ಶ್ರೇಷ್ಠ ತತ್ತತ್ ಏವ ಇತರೋ ಜನಃ ಸಹ ಯತ್ ಪ್ರಮಾಣಂ ಕುರುತೆ ಲೋಕಃ ತದನು ವರ್ತತೆ. ಹಿಂದಿನ ಶ್ಲೋಕಕ್ಕೆ ಸರಿಯಾದ ರೀತಿಯಲ್ಲಿ ಅನ್ವಯ ಹೇಳ್ತಾ ಇದ್ದಾನೆ ಕೃಷ್ಣ. ಅಲ್ಲಿ ಜನಕಾದಿಗಳು ಅಂತ ಹೇಳಿದ್ದಾನೆ. ಜನಕ ಆದಯ ಅಂತೇಳಿ ಜನಕನ ಒಬ್ಬನ ಹೆಸರು ಅಲ್ಲ, ಅದು ಜನಕನೇ ಮೊದಲಾದವರು. ಜನಕ, ಅಶ್ವಪತಿ ಅಥವಾ ರಾಮಚಂದ್ರ, ಶಿಬಿ, ಹರಿಶ್ಚಂದ್ರ ಇವರೆಲ್ಲರೂ ಬರ್ತಾರೆ ಆ ಲೈನ್ನಲ್ಲಿ. ಹೀಗೆ ಯತು ಆಚರತಿ ಶ್ರೇಷ್ಠ, ಶ್ರೇಷ್ಠರು ಯಾವುದನ್ನು ವಿಚಾರ ಮಾಡಿ ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡು ಆಚಾರ ಮಾಡ್ತಾ ಬಂದಿದ್ದಾರೋ ತತ್ತು ಏವ ಇತರೋ ಜನ, ಅದನ್ನೇ ಮುಂದಿನವರು ಕೂಡ ಅನುಸರಿಸಿಕೊಂಡು ಮಾಡ್ತಾ ಹೋಗ್ತಾರೆ. ಸಯತ್ ಪ್ರಮಾಣಂಕುರುತೆ, ಅದನ್ನು ಒಂದು ಪ್ರಮಾಣ ಎಂಬುದಾಗಿ ಪರಿಗ್ರಹಿಸ್ತಾರೆ. ಆದ್ದರಿಂದ ಲೋಕ ತತ್ ಅನುವರ್ತತೆ, ಲೋಕ ಅದನ್ನು ಅನುವರ್ತಿಸುತ್ತೆ, ಅದನ್ನು ಅನುಸರಿಸುತ್ತೆ. ಕೃಷ್ಣ ಇಲ್ಲಿ ಉಪದೇಶ ಮಾಡ್ತಾನೆ ಅರ್ಜುನನಿಗೆ. ಏನು ಉಪದೇಶ ಮಾಡ್ತಾನೆ? ಕರ್ಮ ಮಾಡಬೇಕು ನೀನು. ಜನಕಾದಿಗಳು ಕರ್ಮದಿಂದಲೇ ಮುಕ್ತಿಯನ್ನು ಪಡೆದರು ಅಂತ ಹೇಳಿ. ಕೃಷ್ಣ ಯಾಕೆ ಹಿಂದಿನವರ ಹೆಸರು ಹೇಳ್ದ? ಕೃಷ್ಣನೇ ಇದ್ನಲ್ಲ ಅರ್ಜುನನಿಗೆ, ಆದರೆ ಹಾಗಾಗೋಲ್ಲ. ಅದು ಹಿಂದೆ ಹೀಗೆ ಮಾಡಿದ್ರಪ್ಪ, ಹಿಂದೆ ಹೀಗಿದ್ದರು, ಹೀಗೆಲ್ಲ ಮಾಡಿದ್ರು, ನಮ್ಮ ತಂದೆಯವರು ಹಿಂಗೆ ಹೇಳ್ತಾಯಿದ್ರು, ನಮ್ಮ ಅಜ್ಜ ಹಿಂಗೆ ಹೇಳ್ತಾ ಇದ್ರಂತೆ ಅಂತ ಮೊಮ್ಮಕ್ಕಳಿಗೆ ನಾವು ಹೇಳಿದಾಗ ಆ ಮೊಮ್ಮಕ್ಕಳ ಮನಸ್ಸಿನ ಮೇಲೆ ಯಾವುದೋ ಒಂದು ಪರಿಣಾಮ ಬೀರುತ್ತೆ. ಆ ರೀತಿಯಲ್ಲಿ ಯದ್ಯದ ಆಚರತಿ ಶ್ರೇಷ್ಠ, ನಮಗೊಂದು ಅನುಭವ ಇರುತ್ತೆ. ಆ ಅನುಭವ ಸೀಮಿತವಾದದ್ದು. ನಮ್ಮ ಅನುಭವ ವ್ಯಕ್ತಿಗತವಾಗಿ ನಾನು, ನನ್ನ ಸಂಸಾರ, ನನ್ನದೇ ಆದಂತಹ ಮಿತವಾದ ಒಂದು ಸಂಘ, ಇದರ ನೆಲೆಯಲ್ಲೇ ನಮ್ಮ ಅನುಭವ ಇರ್ತದೆ. ಇದಕ್ಕೆ ಹೊರತಾಗಿ ಬೇರೆ ಅನುಭವಗಳು ಇದೆ ಅನ್ನುವುದನ್ನು ನಮ್ಮ ಅಹಂ ಹೆಚ್ಚು ಕಮ್ಮಿ ಒಂದೊಂದು ಸಾರಿ ಒಪ್ಪುವುದಿಲ್ಲ. ಆದ್ದರಿಂದ ನಮ್ಮ ಅರ್ಥ ಉಂಟು ಅನುಭವಕ್ಕಾದೊಡದು ಮಿತದರ್ಥ. ಡಿ ವಿ ಜಿಯವರು ಇದನ್ನು ಹೇಳ್ತಾರೆ. ಅರ್ಥ ಉಂಟು ಅನುಭವಕ್ಕೆ ಆದೊಡದು ಮಿತದರ್ಥ, ಸ್ವಾರ್ಥ ಮಿತವಾದಂತೆ ವಿಸ್ತರಿಪುದರ್ಥ. ನಮ್ಮ ಸ್ವಾರ್ಥ ಮಿತವಾದಂತೆ ಸ್ವಾರ್ಥ ನಿಸ್ವಾರ್ಥವಾದಂತೆ ಆದಂತೆ ಸಂಗಂ ತ್ಯಕ್ವಾ ಸಮಾಚರನ್, ಆ ಸಂಘಭಾವ ಹೋಗಿ ಕರ್ಮವನ್ನು ಮಾಡುವಂತಹ ಮನೋಭಾವ ಹಂತ ಹಂತವಾಗಿ ಬಂದಂತೆ ಸ್ವಾರ್ಥ ಮಿತವಾದಂತೆ ವಿಸ್ತರಿಪುದರ್ಥ. ಸಾರ್ಥಕವದಪ್ಪುದು ಆರ್ಷೇಯಾರ್ಥದೊಡವೆರೆಯೇ. ಯಾವ ಉಪದೇಶ ಸಾರ್ಥಕವಾಗುತ್ತೆ ಯಾವಾಗ ಅಂತ ಕೇಳಿದ್ರೆ ಆರ್ಷೇಯಾರ್ಥದೊಡನೆ ಅದನ್ನು ಸೇರಿಸಿ ಹೇಳಿದಾಗ. ಸಾರ್ಥಕವದಪ್ಪುದು ಆರ್ಷೇಯಾರ್ಥದೊಡವೆರೆಯೇ. ಆರ್ಷೇಯಾರ್ಥ ಅಂತ ಹೇಳಿದ್ರೆ ನಮ್ಮ ಹಿಂದಿನವರು ಹೇಳಿರುವುದು. ಆರ್ಷೇಯ ಅಂತ ಹೇಳಿದ್ರೆ ಆರ್ಷ ಅಂದರೆ ಋಷಿ ಪರಂಪರೆ, ರಾಜರ್ಷಿ. ಜನಕನೂ ರಾಜರ್ಷಿಯೇ. ಅದರಿಂದ ಜನಕಾದಯ ಅಂತ ಹೇಳಿದಾಗ ಕರ್ಮವನ್ನು ಯಾರೆಲ್ಲ ಮಾಡಿ ಈ ಲೋಕವನ್ನು ಈ ಜಗತ್ತನ್ನು ಪಾಲಿಸಿದ್ರೋ ಅವರೆಲ್ಲರೂ ಆರ್ಷೇಯ ಪಂಕ್ತಿಯಲ್ಲೇ ಸೇರ್ತಾರೆ. ಆದ್ದರಿಂದ ಸಾರ್ಥಕವದಪ್ಪುದು ಆರ್ಷೇಯಾರ್ಥದೊಡವೆರೆಯೇ. ಯಾವಾಗ ಏನಾಯ್ತದೋ ಹಾಗೆ ಹೇಳಿದಾಗ ಕೃಷ್ಣ ಪಾರ್ಥನನುಭವದಂತೆ, ಪಾರ್ಥನಿಗೆ ಹೇಗೆ ಸರಿಯಾದ ರೀತಿಯಲ್ಲಿ ಅದು ಅನುಭವಕ್ಕೆ ಬಂತೋ ಆ ರೀತಿಯಲ್ಲಿ ಹಿಂದಿನವರು ಹೇಳಿದ್ದನ್ನು, ಹಿಂದಿನವರು ಮಾಡಿದ್ದನ್ನು ನಾವು ಮನಸ್ಸಿಗೆ ತಂದುಕೊಂಡು ಆ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು ಅನ್ನುವ ದಾರಿಯಲ್ಲಿ ನಾವು ಕರ್ಮ ಮಾಡ್ತಾ ಹೋದಾಗ ನಮ್ಮ ಅನುಭವ ವಿಸ್ತಾರವಾಗ್ತಾ ಹೋಗ್ತದೆ. ಸ್ವಾರ್ಥ ಕೇಂದ್ರ ಪ್ರವೃತ್ತಿಯಿಂದ ಒಂದು ವಿಶಾಲವಾದಂತಹ ಇದೆಲ್ಲವೂ ಕೂಡ ಪರಮಾತ್ಮನಿಗೆ ಸಂಬಂಧಪಟ್ಟಂತಹ ಆ ಪರಮಾತ್ಮನಿಗೆ ಸಂಬಂಧಪಟ್ಟಂತಹ ಕೆಲಸವನ್ನು ಮಾಡುವಾಗ ನನ್ನದು ಅಂತ ಹೇಳುವುದು ಬಹಳ ಗೌಣ. ನಾನು ಅನ್ನುವ ನೆಲೆಯಿಂದ ನಾವು ಅನ್ನುವ ನೆಲೆಗೆ ಹೋಗಬೇಕು. ನಾವು ಅನ್ನುವ ನೆಲೆಯಿಂದ ಅವನು ಅನ್ನುವ ನೆಲೆಯನ್ನು ಮುಟ್ಟಬೇಕು. ಅಹಂ ತ್ವಂ ಸಹ, ಇದು 3 ಪದಗಳು. ಅಹಂ ಅಂದರೆ ನಾನು, ತ್ವಂ ಅಂದರೆ ನೀನು, ನಾನು ನೀನನ್ನು ಮೀರಿದ, ನಾನು ನೀನುಗಳು ಮೀರಿದ ಅವನು, ಅದು. ಆ ರೀತಿಯಲ್ಲಿ ನಮ್ಮ ಭಾವನೆ ವಿಸ್ತಾರವಾಗ್ತಾ ಹೋಗುತ್ತದೆ. ಸ್ವಾರ್ಥ ಮಿತವಾದಂತೆ ವಿಸ್ತರಿಪುದರ್ಥ. ಹಾಗಾಗಿ ವ್ಯಕ್ತಿ ಕೇಂದ್ರವಾದಂತಹ ಅಹಮ್ಮನ್ಯತಾ ಭಾವದಿಂದ
ಪರಮಾತ್ಮ ಕೇಂದ್ರಿತವಾದಂತಹ ವಿಶಾಲಾರ್ಥವಾದ ಲೋಕ ಸಂಗ್ರಹ ಭಾವಕ್ಕೆ ನಾವು ಹೋದಾಗ ನಮಗೆ ಯಾರಾದರೂ ಹೇಳಿದ ಆ ಮಾತು ಸರಿಯಾದ ರೀತಿಯಲ್ಲಿ ಅನುಭವಕ್ಕೆ ಬಂದು ವಿಶದವಾಗ್ತದೆ, ನಮ್ಮ ಅನುಭವವೂ ಕೂಡ ವಿಸ್ತಾರವಾಗ್ತದೆ. ಅದು ಅರ್ಜುನನಿಗೆ ಆಯಿತು ಅಂತ ಡಿ ವಿ ಜಿಯವರು ಹೇಳುವುದು. ಅರ್ಥ ಉಂಟು ಅನುಭವಕ್ಕಾದೊಡದು ಮಿತದರ್ಥ, ಸ್ವಾರ್ಥ ಮಿತವಾದಂತೆ ವಿಸ್ತರಿಪುದರ್ಥ. ಅದು ಯಾವಾಗ ಸಾರ್ಥಕವದಪ್ಪುದು ಆರ್ಷೇಯಾರ್ಥದೊಡವೆರೆಯೇ ಪಾರ್ಥನ ಅನುಭವದಂತೆ. ಆ ರೀತಿಯಲ್ಲಿ ನಮ್ಮ ಅನುಭವ ಯದ್ಯದಾಚರತಿ ಶ್ರೇಷ್ಠ, ಶ್ರೇಷ್ಠರಾದವರು ಯಾವ ರೀತಿಯಲ್ಲಿ ಆಚರಣೆ ಮಾಡಿದ್ದಾರೋ, ಮಹಾಜನೋ ಏನ ಗತಃ ಸಪಂಥಃ ಅಂತ ಒಂದು ದಾರಿ ಇದೆ ಅಲ್ವಾ. 4 ವೇದಗಳು, 10 ಸ್ಮೃತಿಗಳು, 100 ಋಷಿಗಳು, 4 ವೇದಗಳಲ್ಲಿ ಬೇರೆ ಬೇರೆಯಾಗಿ ಏನೇನೇನೇನೇನೋ ಹೇಳಿದ್ದಾರೆ. ಆ ವೇದಗಳಿಗೆ ಅನುಸ್ಯೂತವಾಗಿ ಸ್ಮೃತಿಗಳು 10 ಅಲ್ಲ, 50, 60, 70, 100 ಇದೆ. ಆ ಒಂದೊಂದು ಸ್ಮೃತಿ ಒಂದೊಂದು ತರಹ ಹೇಳುತ್ತೆ. ಅದನ್ನೆಲ್ಲ ಹೇಳಿದ ಋಷಿಗಳು 100 ಜನ ಇದ್ದಾರೆ. ಹಾಗಾದರೆ ಯಾರ ಮತವನ್ನು, ಯಸ್ಯ ಮತಂ ಪ್ರಮಾಣಂ, ಯಾರು ಹೇಳಿದ್ದನ್ನು ನಾವು ಪ್ರಮಾಣ ಅಂತ ತಗೊಳ್ಬೇಕು? ಅದಕ್ಕೆ ಒಂದು ಮಾತನ್ನು ಹೇಳ್ತಾರೆ, ಕರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಮ್ ಮಹಾಜನೋ ಏನ ಗತಃ ಸಪಂಥಃ. ಕರ್ಮದ ತತ್ವ ಬಹಳ ಗೂಢವಾದದ್ದು, ಅಷ್ಟು ಸುಲಭದಲ್ಲಿ ನಮಗೆ ಅದು ಅದರ ರಹಸ್ಯವನ್ನು ಬಿಟ್ಟುಕೊಡುವುದಿಲ್ಲ. ಕರ್ಮಯೋಗದ 45 ಶ್ಲೋಕಗಳನ್ನು ನಾವು ನಿರಂತರವೂ ಬಾಯ್ಪಾಠ ಮಾಡಿಕೊಂಡರೂ ಕೂಡ ಕರ್ಮಯೋಗ ಪೂರ್ತಿ ನಮಗೆ ಕರಗತವಾಯಿತು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಕರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಮ್, ಗೂಢವಾಗಿಯೇ ಇರುತ್ತೆ ಅದು. ಹಾಗಾದರೆ ನಾವು ಏನು ಮಾಡಬೇಕು? ಮಹಾಜನೋ ಏನ ಗತಃ ಸಪಂಥಃ, ದೊಡ್ಡವರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ಹೋಗೋಣ. ದೊಡ್ಡವರು ಏನು ದಾರಿ ತೋರಿಸಿದ್ದಾರೋ ಅದರಲ್ಲಿ ಹೋಗೋಣ. ಆ ರೀತಿಯಲ್ಲಿ ಕೃಷ್ಣ ಅರ್ಜುನನಿಗೆ ಬೋಧನೆ ಮಾಡ್ತಾ ಇದ್ದಾನೆ. ಕರ್ಮಣೈಮಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹತಿ ಯದ್ಯದಾಚರತಿ ಶ್ರೇಷ್ಠ ತತ್ತದೇವ ಇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಃ ತದನುವರ್ತತೆ. ಅರ್ಜುನ, ಲೋಕ ಅದನ್ನು ಅನುಸರಿಸುತ್ತೆ. ಆದ್ದರಿಂದ ಅವರೆಲ್ಲ ಏನು ಮಾಡಿದ್ರೋ ಅದನ್ನು ನೀನೀಗ ಮಾಡಬೇಕು. ಮುಂದಿನ ಅಧ್ಯಾಯದಲ್ಲಿ ಇದನ್ನು ನಾನು ಫಸ್ಟು ಆ ಸೂರ್ಯವಂಶದವರಿಗೆ ಹೇಳಿದೆ ಅನ್ನುವ ಈ ತತ್ವವನ್ನು, ಈ ಚಿಂತನೆಯನ್ನು, ಈ ಯೋಗವನ್ನು ಅವರಿಗೆ ಮೊದಲು ಹೇಳಿದ್ದೆ ಅನ್ನುವ ಮಾತನ್ನು ಕೂಡ ಹೇಳ್ತಾನೆ 4ನೇ ಅಧ್ಯಾಯಕ್ಕೆ ಹೋದಾಗ. ಆ ರೀತಿಯಲ್ಲಿ ನಮಗೆ ಅನುಮಾನ ಬಂತು, ಸಂಶಯ ಬಂತು ಅಂತ ಬಂದಾಗ ಮನಸ್ಸಿಗೆ ನಾವು ದೊಡ್ಡವರು ಏನು ಹೇಳಿದ್ದಾರೆ, ದೊಡ್ಡವರು ಹೇಳಿದಂಗೆ ನಾವು ಮಾಡೋಣ ಅನ್ನುವ ರೀತಿಯಲ್ಲಿ ವಿಚಾರ ಮಾಡಬೇಕು ಅನ್ನುವುದನ್ನು ಕೃಷ್ಣ ಇಲ್ಲಿ ಸೂಕ್ಷ್ಮವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ನಾಳೆ ಹೇಳ್ಕೊಳ್ಳೋಣ ಮುಂದಿದ್ದು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣಾರ್ಪಣಮಸ್ತು.